ಎಲ್ರಿಗೂ ನಮಸ್ಕಾರ. ಹಿರಿಯರೇ ಮತ್ತು ರಂಗಭೂಮಿಯ ಎಲ್ಲ ಮಿತ್ರರೇ, ಕಳೆದ 3 ದಿನಗಳಿಂದ ನಾವು ರಂಗಭೂಮಿಯ ಬೇರೆ ಬೇರೆ ಮುಖಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಯಾವ ಬೇರೆ ಬೇರೆ ಮುಖಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿಯೋ, ಆ ಎಲ್ಲ ಮುಖಗಳ ಮೂಲ ಯಾವುದು ಅಂತಂದರೆ ಜಾನಪದ ರಂಗಭೂಮಿ. ಜಾನಪದ ರಂಗಭೂಮಿ ಮುಂದೆ ಬೇರೆ ಬೇರೆ ಟಿಸುಲುಗಳಾಗಿ ಒಡೆದು, ಬೇರೆ ಬೇರೆ ಮಾತುಗಳಾಗಿ ಒಡೆದು, ಪಾತ್ರಗಳಾಗಿ ಒಡೆದು, ತಂತ್ರಗಳಾಗಿ ಒಡೆದು, ಅದು ವಿಭಿನ್ನವಾದಂಥ ಒಂದು ಪಯಣವನ್ನು ಮಾಡಿದೆ. ಅನೇಕ ಯುವ ಪ್ರತಿಭಾವಂತರ ನಟನೆ, ನಿರ್ದೇಶನವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಎಲ್ಲೋ ಈ ಜನಪದ ರಂಗ ಕಲಾವಿದರು ಬರ್ತಾ ಇದ್ರು. ಯಾಕಂದರೆ ಅದೇ ವಿಷಯ ಇರೋದ್ರಿಂದ ಅವರೆಲ್ಲ ನೆನಪಾಗ್ತಾ ಇದ್ರು. ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ, ಮೂಲೆ ಮೂಲೆಗಳಲ್ಲಿ ಸಾವಿರಾರು ರಂಗ ಕಲಾವಿದರು, ಕಲಾವಿದೆಯರು ತಮ್ಮದೇ ಆದಂಥ ಒಂದು ನಾಟಕದ ಕಲ್ಪನೆಯನ್ನು ಕಟ್ಟಿಕೊಂಡು ಅವರದ್ರ ಜೊತೆ ಜೀವಿಸ್ತಾ ಇದ್ರು. ಕೌಜಲ್ಗಿ ನಿಂಗವ್ವನಂಥವರು, ಚಿಟ್ಟಾಣಿ ರಾಮಚಂದ್ರ ರಾಯರಂಥವರು, ಆಮೇಲೆ ಟಕ್ಕಳ್ಕಿ ವಿಠ್ಠಲರಾವ್ ಅಂಥವ್ರು, ಎಷ್ಟು ಜನ. ಯಾರೋ ಬಣ್ಣ ಹಚ್ತಾ ಇದ್ರು, ಯಾರೋ ನಿರ್ದೇಶನ ಕಲಿಸ್ತಾ ಇದ್ರು, ಯಾರೋ ನಟನೆ ಮಾಡ್ತಾ ಇದ್ರು. ಬಹುಶಃ ಅವರೊಳಗೆ ಮೂಡಿದಂಥ ಈ ರಂಗಭೂಮಿಯ ಕಲ್ಪನೆ ಏನು ಅನ್ನುವಂಥದ್ದೇ ನನಗೆ ಬಹಳ ಆಶ್ಚರ್ಯ. ಅದ್ರ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ನಾನು ಹಂಚ್ಕೊಳ್ತೇನೆ. ಜಾನಪದ ರಂಗಭೂಮಿ ಅಂತಂದರೆ ಒಂದು ರೀತಿ ಅದು ಮೌಖಿಕ ರಂಗಭೂಮಿನೇ. ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಪಠ್ಯ ಇರ್ತಾ ಇರಲಿಲ್ಲ. ನನಗೆ ನಿನ್ನೆ ಮತ್ತಾಯ ನಾಟಕ ನೋಡಿದಾಗ ಅದಕ್ಕೂ ಒಂದು ನಿರ್ದಿಷ್ಟ ಪಠ್ಯ ಇದ್ರೂ ಕೂಡ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅದೊಂದು ಫೋಕ್ ಗುಣ, ಅದು ಜಾನಪದದ ಒಂದು ಗುಣ. ತನ್ನ ಪಠ್ಯವನ್ನು ತಾನೇ ಮತ್ತೆ ಮತ್ತೆ ಮುರಿದು ಅದನ್ನು ಅಭಿನಯಕ್ಕೆ ಒಳಪಡಿಸಿ ಪ್ರತಿ ಪ್ರದರ್ಶನದಲ್ಲೂ ಕೂಡ ಆ ಪಠ್ಯದ ಬೇರೆ ಬೇರೆ ಜಿಗಿತಗಳನ್ನು ಮಾಡೋದಿದೆಯಲ್ಲ, ಅದು ಬೇಸಿಕಲಿ ಫೋಕ್ನ ಒಂದು ಗುಣ, ಅದು ಫೋಕ್ನ ಒಂದು ಎಸೆನ್ಸ್ ಅದು. ಹೀಗಾಗಿ ಆ ಮೌಖಿಕ ಪಠ್ಯ ಬರ್ತಾ ಬರ್ತಾ ಒಂದು ಸ್ವಲ್ಪ ಲಿಖಿತ ಪಠ್ಯವಾಗಿ ಅದು ಸ್ಥಿತ್ಯಂತರ ಹೊಂದ್ತಾ ಹೋಯಿತು. ಯಾಕೆ ಅಂತಂದರೆ ಹೊಸ ನಟರಿಗೆ, ನಟಿಯರಿಗೆ ನಾಟಕಗಳನ್ನು ಕಲಿಸ್ಬೇಕು, ಅಭಿನಯವನ್ನು ಕಲಿಸ್ಬೇಕು, ಮಾತುಗಳನ್ನು ಕಲಿಸ್ಬೇಕು. ಆವಾಗ ಅದು ಸ್ವಲ್ಪ ಲಿಖಿತ ಪಠ್ಯವಾಗಿ ಸ್ಥಿತ್ಯಂತರ ಹೊಂತು. ಆವಾಗ ಮತ್ತೆ ಅದರ ಅಭಿನಯದ ಅವಕಾಶಗಳು ಒಂದು ಸ್ವಲ್ಪ ಮಟ್ಟಿಗೆ ಕುಗ್ಗುತ್ತವೆ. ಆಮೇಲೆ ಇತ್ತೀಚೆಗಂತೂ ಈ ಜಾನಪದದ ಅನೇಕ ರಂಗಪಠ್ಯಗಳು ಅವು ಸ್ಥಿರ ಪಠ್ಯಗಳಾಗಿಬಿಟ್ಟವೆ. ಅದರೊಳಗೆ ಹೆಚ್ಚು ಲೀಲಾಜಾಲವಾಗಿ ಹೊಸ ನಟ ನಟಿಯರು ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಜಾನಪದ ಪಠ್ಯ ಅದು ಒಂದು ರೀತಿ ಮೌಖಿಕ ಪಠ್ಯದಿಂದ ಲಿಖಿತ ಪಠ್ಯವಾಗಿ ಈಗ ಸ್ಥಿರ ಪಠ್ಯವಾಗಿ ಚಲನೆ ಮಾಡ್ತಾ ಇರುವಂಥ ಒಂದು ಕ್ರಮ ನಾವು ಕನ್ನಡದ ಜಾನಪದ ರಂಗಭೂಮಿಯಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ಈ ಜನಪದ ರಂಗಭೂಮಿಯಲ್ಲಿ ರಂಗದ ಮೇಲೆ ನಿರಂತರವಾಗಿ ಸಿದ್ಧಗೊಳ್ತಾ ಇರುವಂಥ ಒಂದು ಪಠ್ಯ ಇರ್ತದಲ್ಲ, ಅದೇ ಅದರ ಒಂದು ಬಹಳ ದೊಡ್ಡ ಶಕ್ತಿ. ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತದೆ, ಎಷ್ಟು ರಂಗದ ಮೇಲೆ ಅದು ನಿರ್ಮಾಣಗೊಳ್ತಾ ಹೋಗ್ತದೆ ಅಂತಂದರೆ, ಅವರು ಯಾವ ಊರಿಗೆ ಹೋದರೂ ಆ ಊರಿನ ಎಲ್ಲ ಸೌಂದರ್ಯವನ್ನು ಅದರೊಳಗೆ ತಗೊಂಡು ಬಂದುಬಿಡ್ತಾರೆ. ನಾವು ಮೊನ್ನೆ ಶ್ರೀಕೃಷ್ಣ ಪಾರಿಜಾತ ನೋಡುವಾಗ ಆ ದೂತೆಯ ಪಾತ್ರ ಪ್ರಕಾಶ್ ರಾಜ್ ಅವರಲ್ಲಿ ಬಾಗಿಲು ಬಂದಾಗ ಅವ್ರ ಹೆಸರು ಕೂಡ ಅದು ತಗೊಂಡ್ಬಿಡ್ತು. ಪಾರಿಜಾತಕ್ಕೂ ಪ್ರಕಾಶ್ ಅವರಿಗೆ ಸಂಬಂಧ ಇಲ್ಲ, ಬಟ್ ಆದರೆ ಅವರಿಗೆ ಅದೇನು ಒಂದು ಬಹಳ ದೊಡ್ಡ ವ್ಯತ್ಯಾಸ ಅಂಥೇಳಿ ಅನಿಸೋದಿಲ್ಲ. ಆಮೇಲೆ ಅವ್ರಿಗೆ ಮುಖ್ಯವಾಗಿ ಜನಪದ ರಂಗಭೂಮಿಯ ಕಲಾವಿದರಿಗೆ ನಾಟಕ ಅಂದರೆ ಏನು ಅಂತಂದರೆ ಅದೊಂದು ಆವಾಹನೆ ಮತ್ತು ವಿಸರ್ಜನೆ. ದೇವರನ್ನು ಆಹ್ವಾನಿಸಿಕೊಳ್ಳೋದು ಅಥವಾ ಪಾತ್ರವನ್ನು ಆಹ್ವಾನಿಸಿಕೊಳ್ಳೋದು, ಆ ವ್ಯಕ್ತಿತ್ವವನ್ನು ಆಹ್ವಾನಿಸಿಕೊಳ್ಳೋದು. ಅದು ಶಿವನ ಪಾತ್ರನೋ, ಕೃಷ್ಣನ ಪಾತ್ರನೋ, ರುಕ್ಮಿಣಿಯ ಪಾತ್ರವೋ, ದುರ್ಯೋಧನನ ಪಾತ್ರವೋ, ಆ ಪಾತ್ರಗಳನ್ನು ತನ್ನೊಳಗೆ ಆಹ್ವಾನಿಸಿಕೊಂಡು ನಾಟಕ ಮುಗಿಯುವ ಹೊತ್ತಿನಲ್ಲಿ, ಅಂದರೆ ನಾಟಕದ ಈ ಮಂಗಳ ಪದ್ಯದ ಹೊತ್ತಿನಲ್ಲಿ ಆ ಪಾತ್ರಗಳನ್ನು ವಿಸರ್ಜಿಸಿ ಅವರ ರಂಗ ಬಿಟ್ಟು ತೆರಳುತ್ತವೆ. ಹೀಗಾಗಿ ಇಡೀ ಜಾನಪದದ ನಾವು ರಂಗದ ಕಲ್ಪನೆಯನ್ನು ಹೇಗೆ ನೋಡ್ತಾರೆ ವಿದ್ವಾಂಸರು ಅಂತಂದರೆ ಆಹ್ವಾನೆ ಮತ್ತು ವಿಸರ್ಜನೆ. ಅದು ಅಷ್ಟು ಪವಿತ್ರ ಪಾತ್ರ. ರಂಗದ ಮೇಲೆ ಬಿಟ್ಟು ಹೋಗಬೇಕು ಮತ್ತು ರಂಗದ ಮೇಲೆ ಅದನ್ನು ನಮ್ಮ ಮನಸ್ಸಿನೊಳಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಕಲ್ಪನೆ. ಆಮೇಲೆ ನೋಡಿ, ಜಾನಪದ ರಂಗಭೂಮಿ ಕಾಲವನ್ನು ಗೆಲ್ಲುವಂಥ ಒಂದು ಬಗೆಯದು.
ಬಹುಶಃ ಬೇರೆ ರಂಗಭೂಮಿಗಳಿಗೆ ಸಾಧ್ಯ ಆಗದೇ ಇರುವಂಥ ಒಂದು ಕ್ರಮಗಳನ್ನು ಅವು ಅನುಸರಿಸಿದ್ದಾವೆ. ಆ ಕೃಷ್ಣ ಮತ್ತು ರುಕ್ಮಿಣಿಯರು 3 ಸುತ್ತು ತಿರುಗಾಡಿ, ಇಗೋ ನಾವು ಎಲ್ಲಿಗೆ ಬಂದೆವು, ಮಥುರೆಗೆ ಬಂದು ಬಿಟ್ಟೆವು ಅಂದಾಗ ನಮ್ಗೆ ಯಾರಿಗೂ ಅನುಮಾನ ಉಂಟಾಗೋದಿಲ್ಲ. ಅಲ್ಲಿ ಪರದೆ ಬದಲಾಯಿಸೋ ಅಗತ್ಯ ಇಲ್ಲ, ಪರಿಕರಗಳನ್ನು ಬದಲಾಯಿಸೋ ಅಗತ್ಯ ಇಲ್ಲ. ಆದರೆ ಅವರ ಮಾತು ಮತ್ತು ಆ ಸುತ್ತೇ ನಮಗೆ ಅವರು ಯಾವ ಊರಿನಿಂದ ಇನ್ಯಾವ ಊರಿಗೆ ಚಲಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಜ್ಞೆ ನಮಗೆ ಕೊಟ್ಟು ಬಿಡ್ತದೆ. ಈ ಕಾಲವನ್ನು ಮೀರುವಂಥ ಒಂದು ವಿಶೇಷವಾದಂಥ ತಂತ್ರವನ್ನು ಜನಪದ ರಂಗಭೂಮಿ ಬಹಳ ಬೇರೆ ಬೇರೆ ತರಹ ಅದು ಮಾಡ್ತಾ ಇದೆ. ಯಾವಾಗೋ ಸ್ವರ್ಗಕ್ಕೆ ಹೋಗ್ತದೆ, ಯಾವಾಗೋ ನರಕಕ್ಕೆ ಹೋಗ್ತದೆ, ಯಾವಾಗೋ ಇಂದ್ರನ ಸಭೆಗೆ ಹೋಗ್ತದೆ. ಅದೆಲ್ಲ ಮಾತಿನಲ್ಲಿ, ನೃತ್ಯದಲ್ಲಿ, ಹಾಡಿನಲ್ಲಿನೇ ಕಟ್ಟುವಂಥ ಒಂದು ಕ್ರಮ ನಾವು ಜಾನಪದ ರಂಗಭೂಮಿಯಲ್ಲಿ ಗಮನಿಸ್ತಾ ಹೋಗ್ತೇವೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದಂಥ ಸಂಗತಿ ಜಾನಪದ ರಂಗಭೂಮಿ ಬಗ್ಗೆ ಹೇಳ್ಬೋದು ಅಂತಂದರೆ, ಇದು ಬೇಸಿಕಲಿ ಇದೊಂದು ಹಾಡುಗಬ್ಬ, ಇದೊಂದು ಸಂಗೀತ ಪ್ರಧಾನವಾದಂಥ ರಂಗಭೂಮಿ. ಆದರೆ ಬರ್ತಾ ಬರ್ತಾ ಈ ಸಂಗೀತ, ಇದರ ಲಯ, ಇದರ ತಾಳ, ಈ ಹಾಡಿನ ಮಾತುಗಳು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರೇಕ್ಷಕರಿಗೆ ಕಷ್ಟ ಆಗ್ತಾ ಇದೆ ಅಂಥೇಳಿ ಹಾಡಿನ ನಡು ಸಂಭಾಷಣೆಗಳನ್ನು ಸೇರಿಸಲಿಕ್ಕೆ ಶುರು ಮಾಡಿದರು. ಬಟ್ ಬೇಸಿಕಲಿ ಇದೊಂದು ಹಾಡುಗಬ್ಬ ಇದು. ಆದರೆ ಬರ್ತಾ ಬರ್ತಾ ಸಂಭಾಷಣೆಗಳು ಸೇರಿ ಈಗ ಇದರ ಸ್ವರೂಪ ಹೇಗಾಗಿದೆ ಅಂತಂದರೆ ಒಂದು ಚಂಪು ಸ್ವರೂಪ ಬಂದ್ಬಿಟ್ಟಿದೆ ಇದಕ್ಕೆ. ಚಂಪು ಅಂತಂದರೆ ಗದ್ಯ ಮತ್ತು ಪದ್ಯ ಎರಡೂ ಇರುವಂಥ ರಂಗಭೂಮಿ ಈಗಿದು. ನೀವು ಯಾವುದೇ ದೊಡ್ಡಾಟ ನೋಡಿ, ಸಣ್ಣಾಟ ನೋಡಿ, ಸಂಗ್ಯಾಬಾಳ ನೋಡಿ, ಶ್ರೀಕೃಷ್ಣ ಪಾರಿಜಾತ, ದಾಸರಾಟ, ರಾಧಾನಾಟ, ಡಪ್ಪಿನಾಟ ಎಲ್ಲವೂ ಕೂಡ ಹಾಡುಗಬ್ಬಗಳೇ. ಆದರೆ ಈಗ ಎಲ್ಲವುಗಳಲ್ಲಿ ನಿಮಗೆ ಹಾಡು ಸಿಗ್ತದೆ, ಸಂಭಾಷಣೆ ಕೂಡ ಸಿಗ್ತದೆ. ಅದು ಕಾಲದ ಅನಿವಾರ್ಯತೆಯಿಂದಾಗಿ ಜಾನಪದ ರಂಗಭೂಮಿ ತನ್ನ ಸ್ವರೂಪವನ್ನು ತಾನೇ ಒಡ್ಕೊಂಡು ಬಿಡ್ತು. ಇನ್ನೂ ಕೆಲವು ನಾಟಕಗಳಲ್ಲಂತೂ ಇತ್ತೀಚೆಗೆ ಈ ಸಂಗ್ಯಾಬಾಳ್ಯದಲ್ಲಿ ಹಾಡುಗಳು ಇನ್ನೂ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸಂಭಾಷಣೆಗಳಲ್ಲಿ ಬಹಳ ದೊಡ್ಡದಾಗಿ ವಿಜೃಂಭಿಸುವ ಹಾಗೆ ಅವ್ರು ಮಾಡ್ತಾ ಬಂದಿದ್ದಾರೆ. ಹೀಗೆ ಒಂದು ಬದಲಾವಣೆ ನಿರಂತರವಾಗಿ ಅದರೊಳಗೆ ನಡೀತಾನೆ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಜಾನಪದ ರಂಗಭೂಮಿ ನೋಡಿ, ಅದು ಪೌರಾಣಿಕ ವಿಷಯಗಳು ಕೂಡ ಅದು ಮುಖಾಮುಖಿಯಾಗಿದೆ. ಆಮೇಲೆ ಐತಿಹಾಸಿಕ ವಸ್ತುಗಳನ್ನು ತೆಗೆದುಕೊಂಡಿದೆ. ಆಮೇಲೆ ಸಾಮಾಜಿಕ ಈ ಬಲವಂತ ಬಸವಂತ ಅದು ಸಾಮಾಜಿಕವಾದಂಥ ವಸ್ತು. ಇವನ್ ಸಂಗ್ಯಾಬಾಳ್ಯ ಕೂಡ ಸಾಮಾಜಿಕವಾದಂಥ ವಸ್ತು. ಹೀಗಾಗಿ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಕೂಡ ನಾಟಕವನ್ನು ಕಟ್ಟಬಲ್ಲಂಥ ಮತ್ತು ತಮ್ಮ ಅನಕ್ಷರಸ್ಥ ಆ ಸ್ಥಿತಿಯಲ್ಲೂ ಕೂಡ ಅನೇಕ ಸಂಭಾಷಣೆಗಳನ್ನು, ಹಾಡುಗಳನ್ನು, ಲಯಗಳನ್ನು, ತಾಳಗಳನ್ನು ತಮ್ಮ ನೆನಪಿನ ಮೂಲಕನೇ ಕಟ್ಟುವಂಥ ಒಂದು ವಿಶೇಷವಾದಂಥ ರಂಗಭೂಮಿ. ನೀವು ಸಾಮಾನ್ಯವಾಗಿ ಈ ದೊಡ್ಡಾಟಗಳು ಅದರ ಸ್ಟ್ರಕ್ಚರ್ ಹೇಗಿರ್ತದೆ ನೋಡಿ, ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಸ್ಟ್ರಕ್ಚರ್ ಇದೆ, ಒಂದು ರಚನೆ ಇದೆ. ನೀವು ಸಂಗ್ಯಾಬಾಳ್ಯ ತಗೊಂಡ್ರು ಅಲ್ಲೊಂದು ರಚನೆ ಕಾಣಿಸ್ತದೆ, ಶ್ರೀಕೃಷ್ಣ ಪಾರಿಜಾತ ತಗೊಂಡ್ರು ಒಂದು ರಚನೆ ಕಾಣಿಸ್ತದೆ. ಆಮೇಲೆ ನೀವು ದೊಡ್ಡಾಟ ಸಣ್ಣಾಟ ತೆಗೆದುಕೊಂಡ್ರು ಕೂಡ ಒಂದು ರಚನೆ ಅದರ ರಚನೆ ಒಟ್ಟವ್ರು ಮುರಿಯೋದಿಲ್ಲ. ಆ ರಚನೆಯೊಳಗೇನೆ ಆಟ ಆಡ್ತಾ ಇರ್ತಾರೆ ಅವರು. ಅಲ್ಲೊಂದು ಸ್ತುತಿ ಪದ್ಯ ಇರ್ತದೆ, ಸೂತ್ರಧಾರ ಇರ್ತಾರೆ, ಆಮೇಲೆ ಇಡೀ ಅಭಿನಯ ನಡೀತಾ ಇರ್ತದೆ, ಹಿಮ್ಮೇಳ ಇರ್ತದೆ, ಮುಮ್ಮೇಳ ಇರ್ತದೆ, ಮತ್ತು ಕೊನೆಗೆ ಒಂದು ಮಂಗಳ ಪದ್ಯ ಇರ್ತದೆ. ಈ ಒಟ್ಟಾರೆಯಾದಂಥ ಈ ಜಾನಪದದ ಒಂದು ಸ್ಟ್ರಕ್ಚರ್ ಒಳಗೆ ಅವರು ಎಷ್ಟು ಅದ್ಭುತವಾದಂಥ ಆಟಗಳನ್ನು ಆಡ್ತಾರೆ. ನಿಮಗೆ ಬೇಕೋ 2 ಗಂಟೆಗೂ ಅವರು ತಮ್ಮ ಅಭಿನಯವನ್ನು, ಪಠ್ಯವನ್ನು ಸೀಮಿತಗೊಳಿಸ್ತಾರೆ. ಇಲ್ಲ ಇಡೀ ರಾತ್ರಿ ನಾಟಕ ಆಡಬೇಕಂದ್ರೂ ಕೂಡ ಆ ನಾಟಕವನ್ನು ಇಡೀ ರಾತ್ರಿ ಅವರು ವಿಸ್ತರಿಸ್ತಾ ಹೋಗ್ತಾರೆ. ಆದರೆ ಈ ಸ್ಟ್ರಕ್ಚರನ್ನು ಮಾತ್ರ ಅವರು ಬಿಡೋದಿಲ್ಲ. ಸಾಮಾನ್ಯವಾಗಿ ನಾನು ಆ ಸ್ತುತಿ ಪದ್ಯಗಳ ಬಗ್ಗೆ ನೋಡ್ತಾ ಇದ್ದೆ. ನೀವು ಜನಪದ ರಂಗಭೂಮಿಯನ್ನು ನೋಡಿದರೆ ಅವರು ವೈಷ್ಣವರ ಆಟಗಳನ್ನು, ಶೈವರ ಆಟಗಳನ್ನು, ದಾಸರ ಆಟಗಳನ್ನು, ಬೇರೆ ಬೇರೆ ಆಟಗಳನ್ನು ಆಡ್ತಾ ಹೋಗ್ತಾರೆ. ಆದರೆ ನಾಟಕ ಬೆಳೀತಾ ಬೆಳೀತಾ ಒಂದು ಸ್ಥಿತಿಗೆ ಹೋದ ಮೇಲೆ ಇವು ಯಾವ ಪಂಥಗಳು ಕೂಡ ಅವರಿಗೆ ನೆನಪಿರೋದಿಲ್ಲ. ಅವು ಆರಂಭ ಆಗ್ತವೆ ಅಲ್ಲಿಂದ. ಆದರೆ ಅವರು ಅಪ್ಪಟ ಮನುಷ್ಯರಾಗಿ, ಕೃಷ್ಣ ಮತ್ತು ರಾಧೆ ಅಪ್ಪಟ ಮನುಷ್ಯರಾಗಿ, ರಾಮ ಮತ್ತು ರಾವಣ ಅಪ್ಪಟ ಮನುಷ್ಯರಾಗಿ, ಶಿವ ಮತ್ತು ಪಾರ್ವತಿ ಅವರನ್ನು ಅಪ್ಪಟ ಮನುಷ್ಯರಾಗಿ ಕಾಣಿಸುವುದರಲ್ಲಿನೇ ಜಾನಪದ ರಂಗಭೂಮಿಯ ಬಹಳ ದೊಡ್ಡ ಯಶಸ್ಸು ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇಲ್ಲದೇ ಇದ್ರೆ ಜನರಿಗೆ ಅದು ಅಷ್ಟು ಕನ್ವಿನ್ಸ್ ಆಗೋದಿಲ್ಲ. ಆ ಪೌರಾಣಿಕ ಪಾತ್ರಗಳು ಕೇವಲ ಪೌರಾಣಿಕ ಪಾತ್ರಗಳಾಗಿಯೇ ಉಳಿಯೋದಿಲ್ಲ, ಐತಿಹಾಸಿಕ ಪಾತ್ರಗಳು ಕೇವಲ ಐತಿಹಾಸಿಕ ಪಾತ್ರಗಳಾಗಿಯೇ ಉಳಿಯೋದಿಲ್ಲ. ಅವು ಜನರ ಪಾತ್ರಗಳಾಗಿ, ಜನರ ಜೀವನದೊಳಗೇನೆ ಅವು ಪ್ರವೇಶಿಸುವುದರ ಮೂಲಕ ತಮ್ಮ ಎಲ್ಲ ಪಂಥೀಯ ಗುಣ,
ಧಾರ್ಮಿಕ ಗುಣ, ಅದೇನೇನು ಚೌಕಟ್ಟಿದೆನೋ ಆ ಎಲ್ಲ ಚೌಕಟ್ಟನ್ನ ಒಡೆದುಕೊಂಡು ಹೊರಗೆ ಬರ್ತದೆ. ಹೀಗಾಗಿ ನಮ್ಮ ಅನೇಕ ವಿದ್ವಾಂಸರು ಒಂದು ತಪ್ಪೇನು ಮಾಡಿದ್ದಾರೆ ಅಂತಂದರೆ, ಜಾನಪದ ರಂಗಭೂಮಿಯನ್ನು ಒಂದು ಸ್ವಲ್ಪ ಧಾರ್ಮಿಕವಾಗಿ ಪಂಥೀಯವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದರೆ ಅದು ಅವ್ರ ಕೈಗೆ ಸಿಕ್ಕಿಲ್ಲ. ನೀವು ಅದನ್ನು ಬರೀ ಒಂದು ವೈಷ್ಣವದ ಆಟ, ಶೈವದ ಪ್ರಸಂಗ ಅಂತೇಳಿ ನೋಡಿದರೆ ಜಾನಪದರು ಎಂದೂ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡೋದಿಲ್ಲ. ಹೀಗಾಗಿ ಜಾನಪದ ರಂಗಭೂಮಿಯ ಈ ವಿಶೇಷತೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಅದಕ್ಕೊಂದು ಚೌಕಟ್ಟು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಒಂದು ಸಿದ್ಧ ಮಾದರಿಯನ್ನು ಆರೋಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ತನ್ನ ಅಭಿನಯದ ಮೂಲಕನೇ ಆ ಎಲ್ಲ ವ್ಯಕ್ತಿತ್ವಗಳನ್ನು ಮೀರಿ, ಅಸೀಮಿತವಾದಂಥ ಕಲ್ಪನೆಗಳನ್ನು ಮೀರಿ ಅದು ಇನ್ನೊಂದು ಕಲ್ಪನೆ ಕಡೆ ಜಿಗಿತಾ ಹೋಗ್ತದೆ. ಅಂಥ ಒಂದು ಗುಣ ಜಾನಪದ ರಂಗಭೂಮಿಗೆ ಇದೆ. ನೋಡಿ, ಅವರು ಸ್ತುತಿಯಲ್ಲಿ ಸಾಮಾನ್ಯವಾಗಿ ಗಣಪತಿ ಸ್ತುತಿಯನ್ನ ಅವರು ಮಾಡ್ತಾರೆ. ಯಾಕಂದ್ರೆ ಗಣಪತಿ ಜನರ ದೇವತೆ ಅನ್ನೋ ದೃಷ್ಟಿಯಿಂದ. ಆದರೆ ನೀವು ಯಾವ ಹಳ್ಳಿಗೆ ಹೋಗ್ತೀರಿ ಅಲ್ಲಿ ಆ ದೇವತೆಯ ಒಂದು ಸ್ತುತಿ ಶುರು ಆಗ್ತದೆ. ಎಲ್ಲಮ್ಮ ಇದ್ರೆ ಎಲ್ಲೋ ಎಲ್ಲಮ್ಮ ಶುರು ಆಗ್ತದೆ, ಎಲ್ಲೋ ಪೋಚಮ್ಮ ಇದ್ರೆ ಪೋಚಮ್ಮ ಶುರು ಆಗ್ತದೆ, ಮತ್ತಾರೋ ಮತ್ತೊಂದು ದೇವ ಇದ್ರೆ ಆ ದೇವರು ಶುರು ಆಗ್ತದೆ. ಅಂದ್ರೆ ಆ ಸ್ತುತಿಯಲ್ಲೂ ಕೂಡ ಒಂದು ವಿಶೇಷವಾದಂಥ ಒಂದು ಫ್ಲೆಕ್ಸಿಬಿಲಿಟಿಯನ್ನ ಅವರು ಇಟ್ಕೊಂಡಿದ್ದಾರೆ. ಆದರೆ ಅಲ್ಲಿ ನಾಟಕದ ಕೇಂದ್ರದಲ್ಲಿ ನಮಗೆ ಸಿಗುವಂಥವ್ರು ಯಾರು ಅಂತಂದ್ರೆ ಈ ಭಾಗವತ ಅಥವಾ ಸೂತ್ರಧಾರ, ಅವರೇ ಬಹಳ ಸಾರಥಿ, ಬಹಳ ಮುಖ್ಯರಾದಂಥವ್ರು. ನೀವು ಮುದೇನೂರು ಸಂಗಣ್ಣನವರು ಅಥವಾ ಶಿವರಾಮ್ ಕಾರಂತರು, ಬಸವರಾಜ್ ಮಲ್ಶೆಟ್ಟಿಯವರು ಈ ಒಂದೊಂದು ಪಾತ್ರಗಳ ಪದರಗಳನ್ನು ಬಿಚ್ಚಿಟ್ಟಿದ ಕ್ರಮ ನೀವು ನೋಡ್ಬೇಕು. ಶ್ರೀರಾಮ್ ಇಟ್ಟಣ್ಣನವರು ಶ್ರೀಕೃಷ್ಣ ಪಾರಿಜಾತದ ಬಗ್ಗೆ ಅಂತ ಹೇಳಿ, ಅಲ್ಲಿ ಸಾರಥಿಯ ಕೆಲಸ ಏನು ಅಂತಂದ್ರೆ ಪಾತ್ರಗಳನ್ನ ಜನರಿಗೆ ಪರಿಚಯ ಮಾಡೋದು. ಅವನ ಕೆಲಸ ಅಷ್ಟೇ ಅಲ್ಲ, ಆ ಪಾತ್ರಗಳು ಏನಾದ್ರೂ ಸ್ವಲ್ಪ ದೀರ್ಘ ಸಂಭಾಷಣೆಯನ್ನು ಹೇಳ್ತಾ ಇದ್ರೆ ಅವನ ಸಂದರ್ಭವನ್ನು ಬದಲು ಮಾಡಿ ಇನ್ನೊಬ್ಬರಿಗೆ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಡ್ತಾನೆ. ಅಥವಾ ಎಷ್ಟೋ ಸಲ ಪ್ರೇಕ್ಷಕರನ್ನು ಕೂಡ ಒಳಗಡೆ ಹೇಳ್ಕೊಂಡು ಬಿಡ್ತಾನೆ. ಅವನು ಪ್ರೇಕ್ಷಕರಿಗೆ ಕೇಳ್ಬಿಡ್ತಾನೆ, ನಮ್ಮ ಕೃಷ್ಣ ಏನಾದ್ರೂ ನಿಮ್ಮ ಊರ್ ಕಡೆ ಬಂದಿದ್ನಾ ಅಂತ ಹೇಳಿ. ಅಂದ್ರೆ ಯಾವುದು ಚೌಕಿ ಮನೆ, ಬಣ್ಣದ ಮನೆ, ಯಾವುದು ರಂಗಭೂಮಿ, ಯಾವುದು ಪ್ರೇಕ್ಷಕರ ಸಭಾಂಗಣ, ಇವೆಲ್ಲ ಒಂದು ಹಂತದಲ್ಲಿ ಜಾನಪದ ರಂಗಭೂಮಿಯಲ್ಲಿ ಅವು ಮಿಕ್ಸ್ ಆಗಿಬಿಡ್ತವೆ. ಅವೆಲ್ಲ ಸಮ್ಮಿಲನಗೊಂಡು ಇನ್ನೊಂದು ಯಾವುದೋ ಒಂದು ಹೊಸ ಅರ್ಥವನ್ನ ಧ್ವನಿಸ್ತಾ ಹೋಗ್ತವೆ. ಆ ಥರದ ಒಂದು ಕೆಲಸವನ್ನ ಸೂತ್ರಧಾರ ಮಾಡ್ತಾರೆ. ಇದು ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಇಡೀ ಭಾರತದ ರಂಗಭೂಮಿಗೆ, ಕನ್ನಡ ರಂಗಭೂಮಿಗೆ ಸೂತ್ರಧಾರನನ್ನ ಜಾನಪದ ರಂಗಭೂಮಿ ಕೊಟ್ಟಿದೆ. ನೋಡಿ, ಇದನ್ನ ಮುಂದೆ ಎಲ್ಲರೂ ಬಳಸ್ಕೊಂಡ್ರು. ಕಂಬಾರರು ಬಳಸ್ಕೊಂಡ್ರು, ಗಿರೀಶ್ ಕಾರ್ನಾಡರು ಬಳಸ್ಕೊಂಡ್ರು, ಆಮೇಲೆ ಶ್ರೀರಂಗರು ಬಳಸ್ಕೊಂಡ್ರು, ಅನೇಕ ಜನ ಈ ಒಂದು ಎಚ್ ಎಸ್ ಶಿವಪ್ರಕಾಶ್ ಅವರು ಬಳಸ್ಕೊಂಡ್ರು, ಕೆಲವು ಕಡೆ ಕೆ ವೈ ನಾರಾಯಣ ಸ್ವಾಮಿ ಅವರು ಬಳಸ್ಕೊಂಡಿದ್ದಾರೆ. ಈ ಸೂತ್ರಧಾರ ಇಡೀ ನಟ ನಟಿಯರನ್ನು ಮತ್ತು ಪ್ರೇಕ್ಷಕರನ್ನು ಒಂದುಗೂಡಿಸುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದ, ಆ ಸೂತ್ರಧಾರನ ಪಾತ್ರವನ್ನ, ಸಾರಥಿಯ ಪಾತ್ರವನ್ನ ಬಹಳ ಮುಖ್ಯವಾಗಿ ಆಧುನಿಕ ಕನ್ನಡ ರಂಗಭೂಮಿ ಬಳಸ್ಕೊಂಡು ತನ್ನ ನಾಟಕವನ್ನ ಅದು ಕಟ್ತಾ ಹೋಗಿದೆ. ಆಮೇಲೆ ಈ ಪಾತ್ರದ ಪರಿಚಯ ಕೂಡ ಬಹಳ ವಿಚಿತ್ರವಾಗಿರ್ತದೆ. ಅವನು ಬಂದಂತ ಪ್ರತಿ ಪಾತ್ರೆಗೆ ಒಂದು ಪ್ರಶ್ನೆ ಹಾಕ್ತಾ ಇರ್ತದೆ, ನೀನ್ ಅದಾರು ಅಂತ ಹೇಳಿ. ನೀವು ನೋಡಿ, ಯಾವುದೇ ದೊಡ್ಡಾಟದ ಪಠ್ಯಗಳನ್ನ ತೆಗೆದು ನೋಡಿ, ಸಣ್ಣಾಟದ ಪಠ್ಯಗಳನ್ನು ತೆಗೆದುಕೊಂಡು ನೋಡಿ, ಅವನು ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಅವನು ಯಾಕೆ ಆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ ಅಂತಂದ್ರೆ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿ. ಆದರೆ ಆ ಪಾತ್ರಗಳು ನೇರವಾಗಿ ತಮ್ಮ ಹೆಸರನ್ನು ಹೇಳೋದಿಲ್ಲ. ಜನಪದ ರಂಗಭೂಮಿಯ ಒಂದು ತಂತ್ರಗಾರಿಕೆ ಅದು. ಏನು, ನೇರವಾಗಿ ಹೆಸರು ಹೇಳ್ದೇನೆ ಅದು ಮೊದಲು ತನ್ನ ಸ್ವಭಾವವನ್ನು ಹೇಳ್ತದೆ, ತನ್ನ ಊರನ್ನು ಹೇಳ್ತದೆ, ತಾನು ಮಾಡೋ ಕೆಲಸಗಳನ್ನು ಹೇಳ್ತದೆ, ಕೊನೆಯಲ್ಲಿ ತನ್ನ ಹೆಸರನ್ನು ಹೇಳ್ತದೆ. ಅಲ್ಲಿವರೆಗೆ ಪ್ರೇಕ್ಷಕರಿಗೆ ಪಾತ್ರ ಯಾವುದು ಅನ್ನುವಂಥದ್ದು ಗೊತ್ತಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಅವು ರಾಕ್ಷಸರ ಪಾತ್ರಗಳಿರಲಿ, ದೇವತೆಗಳ ಪಾತ್ರಗಳಿರಲಿ, ಅವು ಮೊದಲು ತಮ್ಮ ಸ್ವಭಾವವನ್ನು ವರ್ಣಿಸ್ತಾನೆ, ಕೊನೆಗೆ ತಮ್ಮ ಹೆಸರನ್ನು ಹೇಳ್ತವೆ. ಆಮೇಲೆ ಇಲ್ಲಿ ಇನ್ನೊಂದಿದೆ, ನನಗೆ ಹೀಗೆ ಹೆಸರನ್ನು ಕೇಳುವಂಥ ಎಲ್ಲೋ ಸೂತ್ರಧಾರ, ನಿನ್ನ ಹೆಸರೇನು ಹೇಳು, ಇಲ್ಲವಾದರೆ ಖಡ್ಗದಿಂದ ತುಂಡರಿಸುವೆ ಅಂತ ಹೇಳಿ. ಹೀಗೆ ಖಡ್ಗದಿಂದ ತುಂಡರಿಸುವೆ ಅಂತೇಳಿ ಕೇಳ್ತಾ ಇದೆ ಅಂತಂದ್ರೆ ಇದು ರಾಕ್ಷಸ ಪಾತ್ರ ಇದೆ ಅಂತೇಳಿ ಜನರಿಗೆ ಅರ್ಥ ಆಗಿಬಿಡ್ತದೆ. ನನ್ನ ಹೆಸರನ್ನು ಕೇಳ್ತೀಯಲ್ಲ ಭಕ್ತ, ನಿನ್ನ ಹೆಸರೇನು ಹೇಳು ಅಂದಾಗ ಇದು ಯಾವುದೋ ಒಂದು ದೇವತೆಯ ಪಾತ್ರ ಆ ಸೂತ್ರಧಾರನನ್ನ ಪ್ರಶ್ನೆ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಈ ಮಾತಿನ ಕ್ರಮದಲ್ಲಿನೇ, ಬಳಸುವ ನುಡಿಗಟ್ಟಿನಲ್ಲಿನೇ ಆಯಾ ಪಾತ್ರಗಳ ಸಂದರ್ಭ, ಸನ್ನಿವೇಶ ಅವುಗಳನ್ನು ಹಿಡಿದಿಡುವಂಥ ಒಂದು ಕೆಲಸ ಜಾನಪದ ರಂಗಭೂಮಿ ಮಾಡ್ತಾ ಹೋಗಿದೆ. ಆಮೇಲೆ ಈ ಎರಡನೇ ಸಂಭಾಷಣೆ ಇರ್ತದಲ್ಲ, ಮೊದಲನೇ ಸಂಭಾಷಣೆ ನೀವು ಯಾರು ಅಂತ ಹೇಳಿ ಕೇಳೋದು.
ಆದರೆ ಎರಡನೇ ಸಂಭಾಷಣೆನೇ ದೊಡ್ಡಾಟಗಳಲ್ಲಿ ಬಹಳ ಮುಖ್ಯ. ತಾವು ಬಂದ ಕಾರ್ಯವೇನು ಅಂಥೇಳಿ. ಅಂದ್ರೆ ಅಲ್ಲಿಂದಿನ ನಾಟಕದ ನಿಜವಾದ ವಸ್ತು ಶುರುವಾಯಿತು ಅಂಥೇಳಿ ಅರ್ಥ. ನೀವು ಯಾವ ಕಾರ್ಯಕ್ಕೆ ಬಂದಿರಿ ಅಂದಾಗ ನಾಟಕದ ಕೇಂದ್ರ ವಸ್ತು, ನಾಟಕದ ಕೇಂದ್ರ ಘಟನೆಗಳು ಅಲ್ಲಿಂದ ಬಿಚ್ಕೊಳ್ತಾ ಹೋಗ್ತಾ ಇರ್ತವೆ. ಇದು ಕೂಡ ಅದರ ಇನ್ನೊಂದು ಬಹಳ ಮುಖ್ಯವಾದಂಥ ತಂತ್ರ. ಆದರೆ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದೇನು ಅಂತಂದರೆ, ಈ ನಾಟಕಗಳಲ್ಲಿ ನಮ್ಮ ಜನಪದ ಆ, ರಂಗ ಕಲಾವಿದರು ಬಹಳ ಸಂಸ್ಕೃತ ಭೂಯಿಷ್ಠವಾದಂಥ ಶ್ಲೋಕಗಳನ್ನು ಹೇಳ್ತಾರೆ, ಹಳೆಗನ್ನಡದ ಪದಗಳನ್ನು ಹೇಳ್ತಾರೆ, ಒಡಪುಗಳನ್ನು ಹೇಳ್ತಾರೆ, ಒಗಟುಗಳನ್ನು ಹೇಳ್ತಾರೆ. ಬಹುಶಃ ಇಷ್ಟು ವೆರೈಟಿ ಆದಂಥ, ನೋಡಿ ನಿನ್ನೆ 2 ಭಾಷೆ ಇದ್ರೇ ಅನೇಕರಿಗೆ ಒಂದು ಸ್ವಲ್ಪ ಕಸಿವಿಸಿ ಆಗ್ತಾ ಇತ್ತು. ಒಂದು ಕಡೆ ಮಂಗಳೂರು ಭಾಷೆ, ಒಂದು ಕಡೆ ಧಾರವಾಡದ ಭಾಷೆ ಅಂಥೇಳಿ. ಆದರೆ ಒಂದೇ ಜನಪದ ಪಠ್ಯದಲ್ಲಿ ನಮಗೇನಿಲ್ಲ ಅಂತಂದ್ರೆ ಒಂದು 8-10 ಮಾತಿನ ವರಸೆಗಳು. ಅಲ್ಲಿ ಬೆಡಗಿನ ಭಾಷೆ ಇರ್ತದೆ, ಯಾವುದೋ ಒಂದು ನಿಗೂಢವಾದಂಥ ಭಾಷೆ ಇರ್ತದೆ. ಅಂಥ ಎಲ್ಲ ಭಾಷಿಕ ಕ್ರಮಗಳನ್ನು ಬಳಸ್ಕೊಂಡು ರಂಗಭೂಮಿಯ ಕಲಾವಿದರು ತಮ್ಮ ದೊಡ್ಡಾಟವನ್ನು ಸಣ್ಣಾಟವನ್ನು ಕಾಣಿಸ್ತಾ ಹೋಗ್ತಾರೆ. ಹಾಗೆ ನೋಡಿದರೆ ನನಗೆ ಅನಿಸೋದೇನು ಅಂತಂದರೆ, ಭಾಷೆಯ ದೃಷ್ಟಿಯಿಂದ ನಮ್ಮ ಆಧುನಿಕ ರಂಗಭೂಮಿನೇ ಬಹಳ ಸೀಮಿತ. ನಾವು ಯಾವುದೋ ಒಂದು ಗ್ರಾಂಥಿಕ ಭಾಷೆ ಅಥವಾ ಯಾವುದೋ ಒಂದು ಆಡು ನುಡಿಗೆ 1-2 ನುಡಿಗಳಿಗೆ ಸೀಮಿತವಾಗಿಬಿಡ್ತೀವಿ. ಆದರೆ ಜನಪದ ರಂಗಭೂಮಿಯ ಭಾಷೆಯ ಅನೇಕ ಸ್ತರಗಳು, ಭಾಷೆಯ ಅನೇಕ ಬಗೆಗಳು ಅವರು ಎಷ್ಟು ಲೀಲಾಜಾಲವಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಆಮೇಲೆ ಅವರಿಗೆ ಒಂದು ಕ್ರಮ ಇದೆ. ದೊಡ್ಡಾಟ ಇತ್ತು ಅಂತಂದರೆ ವೀರರಸ ಮತ್ತು ರೌದ್ರ ರಸ ಹೆಚ್ಚು ಬಳಸ್ತಾರೆ. ಸಣ್ಣಾಟ ಇತ್ತು ಅಂತಂದರೆ ಶೃಂಗಾರ ರಸ ಹೆಚ್ಚು ಬಳಸ್ತಾರೆ. ಅದು ಒಂಥರ ಅದರೊಳಗೆ ಇರಬಹುದಾದಂಥ ಒಂದು ಸೈಕಾಲಜಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದನ್ನು ನಾವು ದೀರ್ಘವಾಗಿ ಹೇಳಿದಾಗ ಕ್ಲೀಶೆ ಆಗೋದಿಲ್ಲ, ಮತ್ತು ಯಾವುದನ್ನು ಹೇಳುವಂಥ ಕ್ರಮದಲ್ಲಿ ಹೇಳಿದಾಗ ಅದರ ಪ್ರಭಾವ ಪರಿಣಾಮ ಹೆಚ್ಚಾಗ್ತದೆ ಅನ್ನುವಂಥದ್ದು. ನೀವು ಯಾವುದೇ ದೊಡ್ಡಾಟಗಳಲ್ಲಿ ನೋಡ್ರಿ, ಅವು ವೀರ ಮತ್ತು ರೌದ್ರ ಭಯಾನಕ ರಸಗಳಿಂದಲೇ ಕೂಡಿರ್ತವೆ. ಕಾಳಗದ ಕಥೆಗಳು, ಕದನದ ಕಥೆಗಳು. ಆದರೆ ಶೃಂಗಾರದ ಕಥೆಗಳೇನಿದ್ದಾವೆ ಅವು ಕ್ಷಣಿಕ, ಮತ್ತು ಅಲ್ಲೂ ಕೂಡ ಕೊನೆಗೆ ಒಂದು ದುರಂತನೋ ಅಥವಾ ಇನ್ಯಾವುದೋ ಬೇರೆ ತರಹದ ಒಂದು ತಿರುವು ಅವರು ಮಾಡ್ತಾ ಹೋಗ್ತಾರೆ. ಆ ತರಹದ ರಸಗಳನ್ನು ಕೂಡ ಅವರು ತಮ್ಮ ಜಾನಪದದ ಬೇರೆ ಬೇರೆ ಪ್ರದರ್ಶನ ಕಲೆಗಳಿಗೆ ಸೀಮಿತಗೊಳಿಸ್ಕೊಂಡಿದ್ದಾರೆ. ದೊಡ್ಡಾಟಕ್ಕೆ ಒಂದು ರಸ ಬಳಸಿದರೆ ಸಣ್ಣಾಟಕ್ಕೆ ಇನ್ನೊಂದು ರಸ ಬಳಸ್ತಾರೆ. ರಾಧಾನಾಟಕ್ಕೆ ಒಂದು ರಸ ಬಳಸಿದರೆ ದಾಸರಾಟಕ್ಕೆ ಸ್ವಲ್ಪ ಭಕ್ತಿಯ ರಸ ಅವರು ಹೆಚ್ಚು ಬಳಸ್ಕೊಳ್ತಾ ಹೋಗ್ತಾರೆ. ಹೀಗೆ ತಮ್ಮದೇ ರೀತಿಯಲ್ಲಿ ಒಂದು ರಸದ ಪರಿಕಲ್ಪನೆ, ತಮ್ಮದೇ ರೀತಿಯಲ್ಲಿ ಒಂದು ಮಾತಿನ ಪರಿಕಲ್ಪನೆ, ಆಮೇಲೆ ತಮ್ಮದೇ ರೀತಿಯಲ್ಲಿ ಒಂದು ಕಲ್ಪನೆಯ ಪರಿಕಲ್ಪನೆ, ಇವೆಲ್ಲ ಒಟ್ಟಿಗೆ ನಮ್ಮ ಜನಪದ ರಂಗಭೂಮಿಯಲ್ಲಿ ಸಂಭವಿಸ್ತಾ ಹೋಗ್ತದೆ. ಆದರೆ ಆ ಸ್ಥಿತ್ಯಂತರಗಳ ಬಗ್ಗೆ ನಾವು ಮಾತಾಡುವಾಗ ಇತ್ತೀಚೆಗೆ ಅವ್ರಿಗೆ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಇಡೀ ರಾತ್ರಿ ಈಗ ದೊಡ್ಡಾಟಗಳು ನಡೆಯೋದಿಲ್ಲ. ಅವರು ಅನಿವಾರ್ಯವಾಗಿ ತಮ್ಮ ಚೌಕಟ್ಟುಗಳನ್ನು ತಾವೇ ಕುಗ್ಗಿಸ್ಕೊಳ್ಬೇಕಾಗಿದೆ, ತಮ್ಮ ರೆಕ್ಕೆಗಳನ್ನು ತಾವೇ ಕತ್ತರಿಸ್ಕೊಳ್ಬೇಕಾಗಿದೆ. ಇದರಿಂದ ಇದು ಕೇವಲ ಅವಧಿಯ ಪ್ರಶ್ನೆಯಲ್ಲ ನಮ್ಮ ಜನಪದ ರಂಗ ಕಲಾವಿದರಿಗೆ. ಇದರಿಂದ ಅವರ ಸಂಗೀತ ವಿಸ್ತಾರ ಕುಗ್ಗಿಬಿಡ್ತದೆ, ಇದರಿಂದ ಅವರ ಮಾತಿನ ವಿಸ್ತಾರ ಕುಗ್ಗಿಬಿಡ್ತದೆ, ಇದರಿಂದ ಅವರ ಕಲ್ಪನೆಯ ವಿಸ್ತಾರ ಕೂಡ ಕುಗ್ಗಿಬಿಡ್ತದೆ. ಅದು ಅವರಿಗೆ ಹೆಂಗೆ, ನಾನು ಸುಮ್ಮನೆ ಒಬ್ಬ ಕಲಾವಿದರು ಕೇಳಿದೆ ಇದ್ರ ಏನು ಪರಿಣಾಮ ಈ ಅವಧಿಯ ಕುಗ್ಗುವಿಕೆಯಿಂದ ಅಂಥೇಳಿ. ಅವ್ರು ಹೇಳಿದರು, ನಾವು ಒಂದು ದೀರ್ಘವಾದಂಥ ಆಲಾಪ ಮಾಡಿ ಸ್ವರಗಳನ್ನು, ಶಾಸ್ತ್ರೀಯ ಸಂಗೀತವನ್ನು ಹಾಡಬೇಕಾದಂಥವರು ಈಗ ಸುಗಮ ಸಂಗೀತ ಹಾಡುವ ಪರಿಸ್ಥಿತಿ ಬಂದಿದೆ ಅಂಥೇಳಿ. ನೋಡಿ, ಜಾನಪದ ರಂಗಭೂಮಿಯ ಈ ಹೊಸ ಬದಲಾವಣೆಗಳು ಅವರ ಕಲ್ಪನಾ ಲೋಕವನ್ನು ಕೂಡ ಸ್ವಲ್ಪ ಕುಗ್ಗಿಸಿಬಿಟ್ಟವೆ ಅನ್ನುವಂಥ ಸಂಗತಿ ಕೂಡ ನಮಗೆ ಅವರ ಅನೇಕ ಪ್ರದರ್ಶನಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಆಮೇಲೆ ನಿನ್ನೆ ನಾಟಕದಲ್ಲಿ ಸಂಕೇತಗಳನ್ನು ಬಳಸಿದ್ರು, ಶಕೀಲ್ ನಾಟಕದಲ್ಲಿ ಸಂಕೇತಗಳನ್ನು ಬಳಸಿದ್ರು, ಆಮೇಲೆ ಮೈಮನಗಳ ಸುಳಿಯಲ್ಲಿ ನಾಟಕಗಳಲ್ಲಿ ಸಂಕೇತಗಳನ್ನು ಬಳಸಿದ್ರು. ಆದರೆ ಈ ಸಂಕೇತಗಳನ್ನು ಬಳಸುವ ಇನ್ನೊಂದು ಅದ್ಭುತ ಲೋಕ ನಮಗೆ ಜಾನಪದ ರಂಗಭೂಮಿಯಲ್ಲಿ ಕಂಡು ಬರ್ತದೆ. ಸಂಗ್ಯಾಬಾಳದಲ್ಲಿ ಬಳಕೆಯಾಗುವಂಥ ಸಂಕೇತ ಯಾವುದು ಅಂತಂದರೆ ಅದು ಒಂದು ರೀತಿಯಲ್ಲಿ ಪಗಡೆ ಆಟ. ಅಂದರೆ ಜೀವನನೇ ಒಂದು ಪಗಡೆ ಆಟ ಆಗಿಬಿಟ್ಟಿದೆ. ಇರಲಿ ಪರವಾಗಿಲ್ಲ, ಜೀವನನೇ ಒಂದು ಪಗಡೆ ಆಟ ಆಗಿಬಿಟ್ಟಿದೆ. ಒಂದು ಕಡೆ ಈರ್ಯ, ಒಂದು ಕಡೆ ಗಂಗಿ, ಒಂದು ಕಡೆ ಸಂಗ್ಯಾ, ಒಂದು ಕಡೆ ಬಾಳ್ಯ, ಒಂದು ಕಡೆ ಈರ್ಯಾನ ಇಬ್ಬರು ತಮ್ಮಂದಿರು. ಹೀಗೆ ಆ ಒಂದು ಪಗಡೆ ಆಟದ ಅನೇಕ ಕ್ರಮಗಳು
ಆ ಸಂಗ್ಯಾಬಾಳ್ಯ ನಾಟಕದಲ್ಲಿ ಸಾಂಕೇತಿಕವಾಗಿ ಬಳಸ್ಕೊಳ್ತಾ ಹೋಗ್ತಾರೆ. ಆಮೇಲೆ ಶ್ರೀಕೃಷ್ಣ ಪಾರಿಜಾತದಲ್ಲೂ ಕೂಡ ಪಗಡೆ ಆಟದ ಸಂಕೇತ ಗೊತ್ತಾಗ್ತದೆ. ಸತ್ಯಭಾಮೆ, ರುಕ್ಮಿಣಿ ಇವ್ರ ಜೊತೆಗೆ ಪಗಡೆ ಆಡುವಂಥ ಒಂದು ಸಂದರ್ಭವನ್ನ ನಾವು ನೋಡ್ತಾ ಹೋಗ್ತೀವಿ. ಮರದ ಸಂಕೇತ, ಹೂವಿನ ಸಂಕೇತ, ಚಂದ್ರನ ಸಂಕೇತ, ಅನೇಕ ಸಂಕೇತಗಳನ್ನು ನಮ್ಮ ಜನಪದ ರಂಗ ಕಲಾವಿದರು ಪಾತ್ರಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ, ಸನ್ನಿವೇಶಗಳಿಗೆ ತಕ್ಕ ಹಾಗೆ ಅವರು ಬಳಸ್ತಾ ಹೋಗಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತೀವಿ. ಆಮೇಲೆ ಅಲ್ಲಿ ಬರುವಂಥ ಘಟನಾವಳಿಗಳಿರ್ತವಲ್ಲ, ಎಷ್ಟೋ ಸಲ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆ ನಟ ನಟಿಯರ ಸಾಮರ್ಥ್ಯದ ಮೇಲೆ ಘಟನಾವಳಿಗಳನ್ನು ಸೂತ್ರಧಾರರು, ಸಾರಥಿ ಬದಲಾಯಿಸಿಬಿಡ್ತಾರೆ. ಈ ಪಾತ್ರ ಸ್ವಲ್ಪ ಡಲ್ ಹೊಡಿತಾ ಇದೆ ಅಂತಂದರೆ, ಈಗ ಭೀಮ ಅವನು ದ್ರೌಪದಿಯ ಜೊತೆ ಮಾತನಾಡುತ್ತಾನೆ ಅಂತೇಳಿ ಹೇಳಿ ಸೀನನ್ನು ಅವರು ಬದಲಾಯಿಸಿಬಿಡ್ತಾರೆ. ಹೀಗಾಗಿ ಯಾವ ಸೀನನ್ನು ಎಲ್ಲಿಗೆ ತಂದು ಹಾಕಿದರೂ ಕೂಡ ಪ್ರೇಕ್ಷಕರಿಗೆ ಯಾವುದೇ ಗೊಂದಲ ಉಂಟಾಗೋದಿಲ್ಲ. ಆದರೆ ಆಧುನಿಕ ರಂಗಭೂಮಿಯಲ್ಲಿ ನಾವು ಸೀನ್ಗಳಲ್ಲಿ ಇಷ್ಟು ದೊಡ್ಡ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮಾತಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡಬಹುದು, ಆದರೆ ದೃಶ್ಯಗಳಲ್ಲಿ ಹೆಚ್ಚು ವ್ಯತ್ಯಾಸ ಮಾಡಿದರೆ ನಮಗೊಂಥರದ ಗೊಂದಲ, ಕನ್ಫ್ಯೂಷನ್ ಉಂಟಾಗ್ತದೆ. ಆದರೆ ಜಾನಪದ ರಂಗಭೂಮಿಯಲ್ಲಿ ಅದು ಒಂದು ದೊಡ್ಡ ಕ್ರಮವಾಗಿ ಸೂತ್ರಧಾರರು, ಸಾರಥಿಗಳು ಮತ್ತೆ ಬಳಸ್ಕೊಳ್ತಾ ಹೋಗ್ತಾರೆ. ಆಮೇಲೆ ಜಾನಪದ ರಂಗಭೂಮಿ ಬಗ್ಗೆ ಹೇಳುವಾಗ ನಮಗೆ ಕುಣಿತದ ಬಗ್ಗೆ ಹೇಳದೇ ಇರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜಾನಪದ ರಂಗಭೂಮಿ ಅಂತಂದರೆ ಮೂರೇ ಅದು: ಒಂದು ಹಾಡು, ಇನ್ನೊಂದು ಕುಣಿತ, ಮತ್ತೊಂದು ಅಭಿನಯ. ಹೀಗಾಗಿ ಎಷ್ಟೋ ಸಲ ಅಲ್ಲಿ ನೀವು ಯಾವ ಪಾತ್ರ ಹಾಕಿದ್ದೀರಿ ಅಂಥೇಳಿ ಬಯಲಾಟದಲ್ಲಿ ಕೇಳೋದಿಲ್ಲ, ನೀವು ಯಾವ ಪಾತ್ರ ಕುಣಿತಾ ಇದ್ದೀರಾ ಅಂತ ಕೇಳ್ತಾರೆ ನಮ್ಮ ಕಡೆ. ನೀವೇನು ದುರ್ಯೋಧನನ ಪಾತ್ರ ಕುಣಿತಾ ಇದ್ದೀರಾ, ಅಥವಾ ನೀವೇನು ದ್ರೌಪದಿಯ ಪಾತ್ರ ಕುಣಿತಾ ಇದ್ದೀರಾ, ಅಥವಾ ನೀವೇನು ರಾಮನ ಪಾತ್ರ ಕುಣಿತಾ ಇದ್ದೀರಾ, ರಾವಣನ ಪಾತ್ರ ಕುಣಿಯೋದು. ಆಮೇಲೆ ಅವರು ಕುಣಿಯೋ ಹೊತ್ತಿನೊಳಗೆ ನೀವು ಅನೇಕ ಈಗೂ ವಿಡಿಯೋದು ಸಿಗ್ತವೆ ನೋಡ್ರಿ ನೀವು, ಅವರ ಹೆಚ್ಚು ಕಾನ್ಸಂಟ್ರೇಷನ್ ಇರೋದು ಎಲ್ಲಿ ಅಂತಂದರೆ ಕಾಲಿನ ಮೇಲೆ. ಕೈ ಆಗಲಿ, ಮುಖದ ಹಾವಭಾವ ಆಗಲಿ, ಬೇರೆ ಅಂಗಗಳಾಗಲಿ ಅವ್ರಿಗೆ ಬಹಳ ಮುಖ್ಯ ಅಲ್ಲ. ಎಷ್ಟು ಜೋರಾಗಿ ಕಾಲು ಬಡಿದು ಕುಣಿತಾ ಇರ್ತಾರೆ. ಎಷ್ಟೋ ಸಲ ಆ ಹಾಕಿದ ಅಟ್ಟಗಳನ್ನು ಕೂಡ ಮುರಿದು ಹಾಕ್ತಾರಂತೆ. ಆಮೇಲೆ ಅನೇಕ ಸಲ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಏನಪ್ಪ ಇವತ್ತು ನಿಂದು ಆ್ಯಕ್ಟಿಂಗ್ ಸರಿ ಆಗಲಿಲ್ಲ, ಯಾಕೆ ಅಂತಂದರೆ ಇವತ್ತು ಒಂದು ಫಳಿ ಮುರಿಲೇ ಇಲ್ಲ ಅಂಥೇಳಿ. ಕುಣಿದು ಒಂದೆರಡು ಫಳಿ ಮುರಿದ್ರೆ ಓ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ಅನ್ನೋ ಥರ ಅವ್ರದ್ದೇ ಒಂದು ನಾಟಕದ ಒಂದು ಅಭಿವ್ಯಕ್ತಿಯ ಕ್ರಮ ಮತ್ತು ಕಲ್ಪನೆ. ಆಮೇಲೆ ಈ ಕುಣಿತ ಅದೇನು ಬಹಳ ಶಾಸ್ತ್ರೀಯವಾದಂಥ ಕುಣಿತ ಅಲ್ಲ ಅದು. ಅವರು ತಮ್ಮ ಕೋಲಾಟದ, ಹೆಜ್ಜೆ ಕುಣಿತದ, ಆಮೇಲೆ ಡೊಳ್ಳಿನ ಕುಣಿತದ, ಬೇರೆ ಬೇರೆ ಅನೇಕ ಕುಣಿತಗಳನ್ನು ಕಲಿಸ್ಕೊಂಡು ಆ ನಾಟಕಕ್ಕೆ ಅಗತ್ಯವಾದಂಥ ರೀತಿಯಲ್ಲಿ ಅವುಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾರೆ. ನೀವು ಪಾರಿಜಾತದ ಕುಣಿತ ನೋಡಿದರೆ ಅದು ಎಷ್ಟು ನಿಧಾನಗತಿಯ ಕುಣಿತ. ಪಾಪ ಅವ್ರಿಗೆ ಇದು ಸ್ಟೇಜ್ ಸಣ್ಣದಾಯಿತು ಏನಾಯಿತು, ಸ್ವಲ್ಪ ಹೆಚ್ಚು ಕುಣಿಲಿಲ್ಲ ಅವತ್ತು ಅವರು. ಇಲ್ಲದೆ ಇದ್ರೆ ಅದು ಹೆಜ್ಜೆ ಕುಣದೇ ಇಲ್ಲ ಅವರು. ಸಾಮಾನ್ಯವಾಗಿ ಪಾರಿಜಾತ ಅಂತಂದರೆ ಅದು ದೂತೆ ಇರಲಿ, ಗೊಲ್ಲತಿ ಇರಲಿ, ಕೃಷ್ಣ ಇರಲಿ, ರುಕ್ಮಿಣಿ, ಸತ್ಯಭಾಮ ಅವರ ನಿರಾಕರಣೆಯಲ್ಲೂ ಒಂದು ಕುಣಿತ ಇರ್ತದೆ, ಅವರ ಸಹಮತದಲ್ಲೂ ಕೂಡ ಒಂದು ಕುಣಿತ ಇರ್ತದೆ, ನಿಧಾನಗತಿಯ ಒಂದು ಕುಣಿತ. ಆಮೇಲೆ ಆ ಕುಣಿತವನ್ನು ಕೂಡ ಅವ್ರು ಹೆಂಗೆ ವಿಂಗಡಿಸ್ಕೊಂಡಿದ್ದಾರೆ ಅಂತಂದರೆ, ದೊಡ್ಡ ಕುಣಿತ ಇತ್ತು ಅಂತಂದರೆ ಅದು ದೊಡ್ಡಾಟ ಅಂತ ಅರ್ಥ, ಭಾಳ ನಯವಾದಂಥ ಲಾಸ್ಯದ ಕುಣಿತ ಇತ್ತು ಅಂತಂದರೆ ಅದು ಸಣ್ಣಾಟ ಅಂಥೇಳಿ ಅರ್ಥ. ನೋಡಿ, ಅವ್ರದ್ದೇ ಆದಂಥ ಒಂದು ವ್ಯಾಕರಣ, ಅವ್ರದ್ದೇ ಆದಂಥ ಒಂದು ಗ್ರಾಮರು ಅವ್ರು ತಮ್ಮ ರಂಗಭೂಮಿಗೆ ಕಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಜಾನಪದ ರಂಗಭೂಮಿಯ ಇದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು, ಅದರ ಚೌಕಿ ಮನೆಯಲ್ಲಿ. ಚೌಕಿ ಮನೆ ಅಂತಂದರೆ ನಿನ್ನೆ ರಹಮತ್ ಸರ್ ಕೂಡ ಉಲ್ಲೇಖ ಮಾಡಿದರು, ಆ ಬಣ್ಣ ಹಚ್ಕೊಳ್ಳುವಂಥ ಒಂದು ಮನೆ. ಆಮೇಲೆ ಆ ಬಣ್ಣಗಳು ಎಷ್ಟು ಢಾಳಾಗಿ ಇರ್ತವೆ ನೋಡಿ ಅವ್ರದ್ದು. ಎಂದು ದೊಡ್ಡಾಟದ ಕಲಾವಿದರಾಗಲಿ, ಸಣ್ಣಾಟದ ಕಲಾವಿದರಾಗಲಿ ಬಹಳ ನಯವಾದಂಥ ಬಣ್ಣಗಳನ್ನು ಅವರು ಬಳಸೋದೇ ಇಲ್ಲ. ಅಂದರೆ ತಮ್ಮ ಜೀವನದಲ್ಲಿ ಇರಲಾರದ ಬಣ್ಣಗಳು, ತಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗಲಾರದೇ ಇರುವಂಥ ಬಣ್ಣಗಳನ್ನು ಅಷ್ಟು ಢಾಳವಾಗಿ ಆರೋಪಿಸಿಕೊಂಡು ಅವು ಜನಗಳಿಗೆ ಕಾಣಿಸುವ ಹಾಗೆ ಅಂಥ ಒಂದು ನರ್ತನ ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಇಡೀ ಆ ಜನಪದ ರಂಗಭೂಮಿಯನ್ನು ಮುಂದುವರಿಸೋರು ಯಾರು, ಪ್ರದರ್ಶನಗಳು ಅಂತಂದರೆ ಮೇಳದವರು, ಹಿಮ್ಮೇಳದವರು ಮತ್ತು ಮುಮ್ಮೇಳದವರು. ಅದಕ್ಕೂ ಒಂದು ಪದ್ಧತಿ ಇದೆ. ಏನು ಪದ್ಧತಿ ಅಂತಂದರೆ, ದಾಸರಾಟದಲ್ಲಿ 3, ಆಮೇಲೆ ರಾಧಾನಾಟದಲ್ಲಿ 5 ಜನ ಮತ್ತು ದೊಡ್ಡಾಟದಲ್ಲಿ 7 ಜನ. ಇವರು ಮೇಳದಲ್ಲಿ ಇರಬೇಕಾದಂಥ ಜನ. ಆಮೇಲೆ
ಈ ದೊಡ್ಡಾಟದಲ್ಲಿ ಈ ಸ್ವರಗಳ ಪ್ರಕಾರ ಅವರನ್ನು ನಿಲ್ಲಿಸಿದಿರ್ತಾರೆ. ಸ ರೇ ಗ ಮ ಪ ದ ನೀ. ಆವಾಗ ನೀ ಸ್ವರದವನು ಭಾಳ ಕಿರ್ಚಿ ಕಿರ್ಚಿ ಹಾಡಬೇಕಾಗ್ತದೆ. ಯಾಕಂದ್ರೆ ಅದು ಲಾಸ್ಟ್ ಸ್ವರ ಅಲ್ಲ, ಭಾಳ ಕಿರ್ಚಿ ಹಾಡುವಂಥ ಒಂದು ಪರಿಸ್ಥಿತಿ. ಆದರೆ ಈಗ ಒಂದು ಸ್ವಲ್ಪ ವಾತಾವರಣ ಮತ್ತೆ ಬದಲಾಗಿದೆ. ಮೇಳದಲ್ಲಿ ಹೆಚ್ಚು ಜನ ಸಿಗೋದಿಲ್ಲ ಅಂಥೇಳಿ ಆ ಸಂಖ್ಯೆಯನ್ನು ಕೂಡ ಅವರು ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ತಾ ಇರ್ತಾರೆ. ಇದು ಆ ಮುಮ್ಮೇಳ ಮತ್ತು ಹಿಮ್ಮೇಳದಲ್ಲಿ ಅವ್ರು ಮಾಡಿಕೊಳ್ಳುವಂಥ ಒಂದು ಬದಲಾವಣೆ. ಆಮೇಲೆ ನನಗೆ ಮುಖ್ಯವಾಗಿ ಇನ್ನೊಂದು ಸಂಗತಿ ಏನು ಹೇಳಬೇಕಾಗಿದೆ ನಿಮಗೆ ಅಂತಂದರೆ, ಈ ಜಾನಪದ ರಂಗಭೂಮಿ ಆಧುನಿಕ ರಂಗಭೂಮಿಯನ್ನು ಹೇಗೆ ಪ್ರಭಾವಿಸಿದೆ ಅಂಥೇಳಿ, ಅದು ಇನ್ನೊಂದು ಮಟ್ಟ. ಯಾಕಂದರೆ ಈ ಕಾಲದಲ್ಲಿ ನಮ್ಮ ಜಾನಪದದ ರಂಗ ಸಾಧ್ಯತೆಗಳನ್ನು ಅಷ್ಟು ದಟ್ಟವಾಗಿ ಬಳಸ್ಕೊಳ್ಳೋರು ಬಹಳ ಕಡಿಮೆ. ಮೊನ್ನೆ ಕೆ ವಿ ನಾರಾಯಣ ಸ್ವಾಮಿ ಅವರು ಪಾರಿಜಾತ ಅಂಥೇಳಿ ಒಂದು ನಾಟಕವನ್ನು ಅವರು ಬರೆದರು, ಮಲ್ಲಿಗೆ ಅಂಥೇಳಿ ನಾಟಕವನ್ನು ಬರೆದರು. ಆದರೆ ಅದರಲ್ಲಿ ಅವರು ಏನು ಒಂದು ಸ್ಥಿತ್ಯಂತರ ಮಾಡಿಬಿಟ್ಟಾರೆ ಅಂತಂದರೆ, ಆ ಪಾರಿಜಾತನೇ ಕೃಷ್ಣನನ್ನು ಬಿಟ್ಟು ಹೋಗಿಬಿಡ್ತದೆ. ಈ ಥರದ ಒಂದು ನನಗೆ ಕೃಷ್ಣನೇ ಬೇಕಾಗಿಲ್ಲ ಅನ್ನೋ ಥರದ ಒಂದು ಬದಲಾವಣೆ. ಆದರೆ ಇದನ್ನು ಬಹಳ ಸೂಕ್ಷ್ಮವಾಗಿ ಬಳಸ್ಕೊಂಡವರು ಚಂದ್ರಶೇಖರ್ ಕಂಬಾರ್ ಅವರು. ನೀವು ಕಂಬಾರರ ಜೋಕುಮಾರ್ ಸ್ವಾಮಿ ನೋಡಿದರೆ ಆರಂಭದ ಎಲ್ಲ ಭಾಗ ಆ ಸೂತ್ರಧಾರ ಮತ್ತು ನಟಿಯ ಮಾತುಗಳು ಪಾರಿಜಾತದ ಮಾತುಗಳ ಥರನೇ ಇದ್ದಾವೆ. ನೀವು ಋಷ್ಯಶೃಂಗದ ಅನೇಕ ಡೈಲಾಗನ್ನು ಕೇಳಿದರೆ ಜನಪದದ ಡೈಲಾಗ್ಗಳ ಥರನೇ ಇದ್ದಾವೆ. ಲಕ್ಷಾಪತಿ ರಾಜನ ಕಥೆಯಲ್ಲಿ ಹೇಗೆ ಜನಪದ ಕಥೆಯ ಒಂದು ದೊಡ್ಡ ಮೆಟಾಫರನ್ನು ಅವರು ಬೇರೆ ಥರ ಬಳಸ್ಕೊಳ್ತಾ ಹೋಗ್ತಾರೆ ಅಂಥೇಳಿ. ಆದರೆ ಏನು ಮಾಡಿದ್ರು ನಮ್ಮ ಆಧುನಿಕ ನಾಟಕಕಾರರು ಈ ಜಾನಪದ ರಂಗಭೂಮಿಯ ತಿಳುವಳಿಕೆಯನ್ನು ಇಟ್ಟುಕೊಂಡು ಅಂತಂದರೆ, ಅಲ್ಲಿನ ದೀರ್ಘ ಸಂಭಾಷಣೆಗಳನ್ನು ಹೊಡೆದುಹಾಕಿ ಚುರುಕು ಸಂಭಾಷಣೆಗಳನ್ನು ಇವರು ತೆಗೆದುಕೊಂಡು ಬಂದರು. ಆಮೇಲೆ ಅಲ್ಲಿರುವಂಥ ರೂಪಕಗಳನ್ನು ಆಧುನಿಕ ಬದುಕಿನ ಸಂಕೀರ್ಣತೆಯನ್ನು ಹೇಳೋದಕ್ಕಾಗಿ, ಆಧುನಿಕ ಬದುಕಿನ ದ್ವಂದ್ವಗಳನ್ನು ಹೇಳೋದಕ್ಕಾಗಿ, ಆಧುನಿಕ ಬದುಕಿನ ವೈರುಧ್ಯಗಳನ್ನು ಹೇಳೋದಕ್ಕಾಗಿ ಜನಪದ ರಂಗಭೂಮಿಯ ಅನೇಕ ಮೆಟಾಫರ್ಗಳನ್ನು, ಆ ಕಥೆಗಳನ್ನು ಬಳಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಿದರು. ಮತ್ತು ಒಂದು ರೀತಿ ಬಹಳ ವಿರಾಮವಾಗಿ ನಡೀತಾ ಇತ್ತಲ್ಲ ಜನಪದ ರಂಗಭೂಮಿ ಇಡೀ ರಾತ್ರಿ. ಆ ವಿರಾಮವನ್ನು ತೆಗೆದುಹಾಕಿ ಒಂದು ಅರ್ಜೆನ್ಸಿಯನ್ನು, ಒಂದು ತುರ್ತನ್ನು ನಾಟಕದಲ್ಲಿ ನಿರ್ಮಿಸುವಂಥ ಪ್ರಯತ್ನವನ್ನು ನಮ್ಮ ಆಧುನಿಕ ನಾಟಕಕಾರರು ಮಾಡಿದ್ರು. ಆಮೇಲೆ ಸಾಮಾನ್ಯವಾಗಿ ಜನಪದ ರಂಗಭೂಮಿ ಅಂದರೆ ಪುನರಾವರ್ತನೆ. ಹಾಡಿದ್ದೇ ಹಾಡು ಹೇಳೋದು, ಹೇಳಿದ್ದೇ ಕಥೆಯನ್ನು ಹೇಳೋದು, ಹೇಳಿದ ವರ್ಣನೆಗಳನ್ನೇ ಬೇರೆ ಬೇರೆ ತರಹ ಹೇಳೋದು, 56 ದೇಶದಿಂದ ಬಂದ ಅನ್ನುವಂಥದ್ದನ್ನೇ ಒಂದು 3-4 ಸಲ ವಿವರಿಸಿ ಹೇಗೆ ಬಂದ ಅನ್ನುವಂಥದ್ದನ್ನೇ ಹೇಳ್ತಾ ಹೋಗೋದು. ಆದರೆ ಆ ಪುನರಾವರ್ತನೆಗಳನ್ನು ತಪ್ಪಿಸಿ ತಮಗೆಷ್ಟು ಬೇಕೋ ಅಷ್ಟೇ ಸಂಭಾಷಣೆಗಳನ್ನು ಇಟ್ಕೊಂಡ್ರು. ಆಮೇಲೆ ಜನಪದ ಪುರಾಣಗಳ ಜೊತೆ ಭಾಳ ಬೇರೆ ತರಹದ ಒಂದು ಸಂವಾದವನ್ನು ಮಾಡಿರೋದ್ರಿಂದ ಆಧುನಿಕ ರಂಗಭೂಮಿಗೆ ಇನ್ನೊಂದು ಬೇರೆ ತರಹದ ತಿರುವು ಸಿಗುತ್ತು ಅಂಥೇಳಿ ನನಗೆ ಅನ್ನಿಸ್ತದೆ. ಹೀಗಾಗಿ ಜಾನಪದ ರಂಗಭೂಮಿಯ ಕಥೆ, ಅಲ್ಲಿನ ರೂಪಕ ಲೋಕ, ಪುರಾಣ ಲೋಕವನ್ನು ಆಧುನಿಕ ರಂಗಭೂಮಿಯ ಅನೇಕ ನಮ್ಮ ಶ್ರೇಷ್ಠ ನಾಟಕಕಾರರು ಬಳಸ್ಕೊಳ್ತಾ ಹೋಗಿದ್ದಾರೆ. ಆದರೆ ಈಗ ನಾನು ಇಲ್ಲಿ ನೋಡಿದಂಥ ನಾಟಕಗಳಿದ್ದುವಲ್ಲ, ನನಗೊಂದು ಏನು ಆಬ್ಸೆನ್ಸಿ ಅನ್ನಿಸ್ತು ಅಂತಂದರೆ, ಜಾನಪದದ ಪ್ರಭಾವ ಇಲ್ಲದೆ ಇರುವಂಥ ನಾಟಕಗಳೇ ಹೆಚ್ಚಿತ್ತು. ನೀವು ಫಸ್ಟ್ ಡೇಯಿಂದ ಇಲ್ಲಿವರೆಗೆ ನೋಡಿದರೆ ಆ ಸ್ಥಳೀಯತೆ ಅಥವಾ ದೇಸಿ ಲೋಕ ಅದು ಏನಿದೆ, ಆ ಲೋಕದ ಜೊತೆ ಸಂಬಂಧ ಇರಲಾರ್ದಂಥ ಒಂದು ಹೊಸ ರಂಗಭೂಮಿ ಕನ್ನಡದಲ್ಲಿ ನಿರ್ಮಾಣಗೊಳ್ತಾ ಇದೆಯೇನೋ ಅಂತ ನನಗೆ ಒಂದು ಸ್ವಲ್ಪ ಅನುಮಾನ ಆಗ್ತಾಯಿತ್ತು. ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಹೊಸ ಹೊಸ ಪ್ರಯೋಗಗಳು ನಡೀತಾ ಇರ್ತವೆ. ಇದಕ್ಕೇನು ಕಾರಣ ಅಂತಂದರೆ, ನಾವು ಎಷ್ಟೇ ದೊಡ್ಡ ಜಾನಪದ ರಂಗಭೂಮಿಯ ವಾರಸುದಾರರಾಗಿರಬಹುದು, ಅಥವಾ ಯಾವುದೇ ಒಂದು ದೀರ್ಘವಾದಂಥ ರಂಗಭೂಮಿಯ ವಾರಸುದಾರರಾಗಿರ್ಬೋದು, ಆದರೆ ಅದ್ರ ಜೊತೆಗೆ ನಮಗೊಂದು ಒಂದು ಒಡನಾಟ ಇಲ್ಲ ಅಂತಂದರೆ, ಒಂದು ಆಳವಾದಂಥ ಸಂಬಂಧ ಇಲ್ಲ ಅಂತಂದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಜಾನಪದ ರಂಗಭೂಮಿಯ ಆಂತರ್ಯವನ್ನು ಸ್ಪರ್ಶಿಸುವ, ಜಾನಪದ ರಂಗಭೂಮಿಯ ಅಂತಸ್ಥವನ್ನು ಹಿಡಿಯುವಂಥ ಒಂದು ದೃಷ್ಟಿಕೋನ ನಮ್ಮೊಳಗೆ ಇರದೇ ಇದ್ದರೆ ಅವುಗಳನ್ನು ಮರುಬಳಕೆ ಮಾಡಿಕೊಳ್ಳೋದು, ಹೊಸ ಕಾಲಕ್ಕೆ ಬಳಕೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಕಾರ್ನಾಡರು ನಾಗಮಂಡಲದಲ್ಲಿ ಅದನ್ನು ಬಳಸ್ಕೊಂಡ್ರು, ಅಗ್ನಿ ಮತ್ತು ಮಳೆಯಲ್ಲಿ ಬಳಸ್ಕೊಂಡ್ರು, ಬೇರೆ ಬೇರೆ ನಾಟಕಗಳಲ್ಲಿ, ಈವನ್ ಚಂದ್ರಶೇಖರ್ ಪಾಟೀಲ್ರು ಗೋಕರ್ಣದ ಗೌಡ್ಶಾನಿಯಲ್ಲಿ ಬಳಸ್ಕೊಂಡ್ರು. ಆದರೆ ಹೊಸ
ನಾಟಕಕಾರರಿಗೆ, ನಿರ್ದೇಶಕರಿಗೆ ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದರ ಅರ್ಥ ಇಷ್ಟೇ, ಅದರ ಆಂತರ್ಯವನ್ನು ಮುಟ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ. ಸುಮ್ಮನೆ ನಿಮಗೊಂದು ಉದಾಹರಣೆ ನಾನು ಕೊಡ್ತೀನಿ. ನೀವೆಲ್ಲರೂ ಗ್ರೀಕ್ ದೇಶದ ಹೆಸರು ಕೇಳಿದ್ರಿ, ಗ್ರೀಸ್ ದೇಶ. ಇಡೀ ಜಗತ್ತಿನ ನಾಗರಿಕತೆಯ ತೊಟ್ಟಿಲದು. ಜಗತ್ತಿಗೆ ರಾಜ್ಯಶಾಸ್ತ್ರ ಕೊಡ್ತು, ನ್ಯಾಯಶಾಸ್ತ್ರ ಕೊಡ್ತು, ಪೊಯಿಟಿಕ್ಸ್ ನಮ್ಮ ಕಾವ್ಯ ಮೀಮಾಂಸೆ ಕೊಡ್ತು, ರಂಗಭೂಮಿಯನ್ನು ಕೊಡ್ತು. ಆದರೆ ಇವತ್ತು ಗ್ರೀಸ್ ದೇಶ ಇಡೀ ಜಗತ್ತಿನಲ್ಲಿನೇ ಅತ್ಯಂತ ದಟ್ಟ ದರಿದ್ರ ದೇಶ, ಬಡತನದಿಂದ ನರಳುತ್ತಾ ಇರುವಂಥ ದೇಶ. ಯಾಕೆ ಅಂತಂದರೆ ಅದು ಏನು ಅರಿಸ್ಟಾಟಲು, ಪ್ಲೇಟೋ, ಸಾಕ್ರೆಟಿಸು, ಸೋಫೋಕ್ಲಿಸು, ಅರಿಸ್ಟೋಫೆನಿಸು ಏನು ಮಹಾನ್ ದಿಗ್ಗಜರಿದ್ರೋ ಅವರ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂಥ ಒಂದು ಪೀಳಿಗೆಗಳ ಮೇಲೆ ಪೀಳಿಗೆಗಳು ಬಂದಾಗ ಅದರ ಪರಂಪರೆಯ ಶಕ್ತಿ ಅದಕ್ಕೆ ಗೊತ್ತಾಗೋದಿಲ್ಲ. ಹೀಗಾಗಿ ಗ್ರೀಕ್ನಲ್ಲಿ ಈಗೆಲ್ಲ ಏನು ಹುಟ್ಟುತ್ತಾ ಇದೆಯಲ್ಲ ಅದು ಅವ್ರ ಪರಂಪರೆಯನ್ನು ಹೋಲಿಸಿದರೆ ಬಹಳ ಚಿಕ್ಕದು. ಅದಕ್ಕೆ ಈಗೆಲ್ಲೂ ನಾವು ಗ್ರೀಸ್ ದೇಶದ ಹೆಸರಾಗಲಿ ಅದರ ಬೇರೆ ರಂಗಭೂಮಿಯ ಸಾಧನೆಗಳಾಗಲಿ ನಾವೆಲ್ಲೂ ಕೂಡ ಚರ್ಚೆ ಮಾಡೋದಿಲ್ಲ, ಎಲ್ಲೂ ಕೂಡ ನೋಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅದನ್ನು ಅರ್ಥ ಮಾಡಿಕೊಳ್ಳಾರ್ದಂಥ ಹೊಸ ಪೀಳಿಗೆ ಬಂದಾಗ ಅದು ತನ್ನೆಲ್ಲ ಬೇರುಗಳನ್ನು ಕತ್ತರಿಸ್ಕೊಂಡು ಒಂಥರದ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇರ್ತದೆ. ಬಹುಶಃ ಕನ್ನಡ ರಂಗಭೂಮಿಯಲ್ಲಿ ಹಾಗಾಗಲಿಕ್ಕಿಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಅನೇಕ ಅದರ ಸ್ವಭಾವವನ್ನು, ಅದರ ಚಲನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಸಂಗಗಳು ಕೂಡ ಇದ್ದಾವೆ. ಆಮೇಲೆ ಜಾನಪದ ರಂಗಭೂಮಿಯ ಕೆಲವು ಪಠ್ಯಗಳು ಹೇಗೆ ಎಲ್ಲ ಕಡೆ ಹೋಗಿದ್ದಾವೆ ಅಂಥೇಳಿ. ಶ್ರೀಕೃಷ್ಣ ಪಾರಿಜಾತವನ್ನು ಕಂಪನಿ ನಾಟಕದವರು ಆಡ್ತಾರೆ, ಕೆಲವು ಕಡೆ ಹವ್ಯಾಸಿ ರಂಗಭೂಮಿಯವರು ಕೂಡ ಆಡ್ತಾರೆ. ಸಂಗ್ಯಾಬಾಳ್ಯ ಅದು ಬೇಸಿಕಲಿ ಅದೊಂದು ಜಾನಪದ ಪಠ್ಯ, ಜನಪದ ರಂಗಭೂಮಿಯ ಪ್ರದರ್ಶನ ಕಲೆ ಅದು. ಆದರೆ ಅದು ಈಗ ಹೆಚ್ಚು ಪ್ರಚಾರದಲ್ಲಿರೋದು ಅದು ನಮ್ಮ ಆಧುನಿಕ ರಂಗಭೂಮಿಯ ಒಂದು ಪಠ್ಯವಾಗಿ. ಆದರೆ ಜಾನಪದ ರಂಗಭೂಮಿ ಯಾವುದೇ ಹೊಸ ಪಠ್ಯಗಳನ್ನು ಸ್ವೀಕರಿಸೋದಿಲ್ಲ. ಶ್ರೀಕೃಷ್ಣ ಪಾರಿಜಾತ 100 ವರ್ಷಗಳಿಂದ ಏನಾಡ್ತಾ ಇದ್ರೋ ಅದೇ ಚೌಕಟ್ಟಿನಲ್ಲಿ ಆಡ್ತಾ ಇರ್ತಾರೆ. ಸಂಗ್ಯಾಬಾಳ್ಯ ಏನಾಡಬೇಕು ಅದನ್ನೇ ಆಡ್ತಾ ಇರ್ತಾರೆ. ಬಲವಂತ ಬಸವಂತ, ರೂಪಸೇನನ ಚರಿತ್ರೆ, ಬೆಳವಡಿ ಮಲ್ಲಮ್ಮನ ಚರಿತ್ರೆ, ಸಂಗೊಳ್ಳಿ ರಾಯಣ್ಣ ಚರಿತ್ರೆ ಅವು ಸಣ್ಣಾಟದಲ್ಲಿ ಹೇಗಾಡಬೇಕೋ ಅದೇ ಥರ ಆಡ್ತಾ ಇರ್ತವೆ. ಅಂದರೆ ಜಾನಪದಕ್ಕೆ ಒಂದು ಮುಂಚಲನೆ ಇಲ್ಲ, ಒಂದು ವೃತ್ತಾಕಾರದ ಚಲನೆ ಇದೆ. ಅದು ಏನಾದ್ರೂ ತನ್ನ ಚೌಕಟ್ಟಿನಲ್ಲಿ ತನ್ನ ವೃತ್ತದಲ್ಲಿನೇ ಅದು ಸುತ್ತಾ ಇರ್ತದೆ. ಆದರೆ ಆಧುನಿಕ ರಂಗಭೂಮಿ, ಬೇರೆ ರಂಗಭೂಮಿಗಳು ಜಾನಪದದಿಂದ ತನಗೆ ಬೇಕಾದಂಥ ತಿಳುವಳಿಕೆಯನ್ನು ಅವು ಪಡ್ಕೊಳ್ತಾ ಹೋಗ್ತವೆ. ಆಮೇಲೆ ನಮ್ಮಲ್ಲೊಂದು ಡಪ್ಪಿನಾಟ ಅಂಥೇಳಿದೆ. ಆ ಡಪ್ಪಿನಾಟ ಅಂದರೆ ಡಪ್ಪು ಪ್ರಧಾನ ವಾದ್ಯವಾಗಿ ಬಳಸುವಂಥ ಒಂದು ಆಟ. ಅದರಲ್ಲೊಂದು 3 ಪಾತ್ರಗಳು ಇರ್ತವೆ. ಗುಲ್ಪೋಜಿ, ಚಿಮಣ, ಇನ್ನೊಂದು ಪಾತ್ರ ಇದೆ. ಸ್ವಲ್ಪ ತಮಾಷಾ ಪಾತ್ರದ ಪ್ರಭಾವದಿಂದ ಆ ಡಪ್ಪಿನಾಟಗಳು ಬಂದಿದ್ದಾವೆ ಅಂಥೇಳಿ. ಆದರೆ ನಿಧಾನವಾಗಿ ಈ ಡಪ್ಪಿನಾಟಗಳು ಕಡಿಮೆಯಾಗಿ ಆ ಡಪ್ಪಿನಾಟ ಕೂಡ ಸಣ್ಣಾಟದ ಇನ್ನೊಂದು ಪ್ರಕಾರವಾಗಿ ಸೇರಿಕೊಳ್ಳುವಂಥ ಒಂದು ಕ್ರಮ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಈ ಬೇರೆ ಬೇರೆ ಆಟಗಳಲ್ಲಿ ಒಂದು ಸೂಕ್ಷ್ಮವಾದಂಥ ವ್ಯತ್ಯಾಸ ಇದೆಯಲ್ಲ, ಆ ವ್ಯತ್ಯಾಸ ಈಗ ಜಾನಪದ ರಂಗಭೂಮಿಯಲ್ಲಿ ಮರೆತು ಹೋಗ್ತಾ ಇದೆ. ಹಳ್ಳಿಯೊಳಗೆ ಈಗ ನಮಗೆ ದೊಡ್ಡಾಟಗಳು ಹೆಚ್ಚು ಇಲ್ಲ, ಸಣ್ಣಾಟಗಳು. ಆಮೇಲೆ ಪಾರಿಜಾತ. ಈಗ ಇಡೀ ಕರ್ನಾಟಕ, ಆ ಕಡೆ ಯಕ್ಷಗಾನ. ನೀವು ಇಡೀ ಕರ್ನಾಟಕವನ್ನು ತಿರುಗಾಡಿದರೆ ನಮ್ಮ ಜನಪದ ರಂಗಭೂಮಿಯ ಅನೇಕ ಪ್ರಕಾರಗಳು ನಿಧಾನಕ್ಕೆ ಅವುಗಳ ಅಭಿವ್ಯಕ್ತಿ ಕುಗ್ಗಿ ಒಂದು 3-4 ಅಭಿವ್ಯಕ್ತಿಗಳಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉಳ್ಕೊಳ್ತಾ ಇದ್ದಾವೆ. ಅದು ಮತ್ತು ಒಂದು ಸ್ಥಿರ ಪಠ್ಯದ ಕ್ರಮದಲ್ಲಿ ಉಳ್ಕೊಳ್ತಾ ಇದ್ದಾವೆ ಅಂಥೇಳಿ ಅನ್ನಿಸ್ತದೆ. ಹೀಗಾಗಿ ಕೊನೆಯ ಒಂದು ಮಾತು ಜಾನಪದ ರಂಗಭೂಮಿಯ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಜಾನಪದ ರಂಗಭೂಮಿಯ ಬೇರೆ ಬೇರೆ ಪ್ರಯೋಗಗಳನ್ನು ಹೊಸ ಕಾಲಕ್ಕೆ ಅನ್ವಯಿಸದೇ ಇದ್ದರೆ, ಹೊಸ ಕಾಲದಲ್ಲಿ ಆ ಪುರಾಣಗಳನ್ನು ಮುರಿದು ಕಟ್ಟದೇ ಇದ್ದರೆ ಬಹುಶಃ ಕನ್ನಡ ರಂಗಭೂಮಿಯಲ್ಲಿ ಒಂದು ನಿರ್ವಾತ ಅಥವಾ ಒಂದು ಖಾಲಿತನ ಉಂಟಾಗಬಹುದೇನೋ ಅಂಥೇಳಿ ನನಗನ್ನಿಸ್ತದೆ. ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳ ಮೂಲಕ ನಾವು ಮುಂದಿನ ಚರ್ಚೆಯನ್ನು ಮಾಡೋಣ. ಎಲ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ. ನಿಮ್ಮ ಒಟ್ಟು ಉಪನ್ಯಾಸ ಕೇಳಿದಾಗ ನಿಮಗೆ ಜೋಡಿಸುವ ಮತ್ತು ನಿಮ್ಮ ಕೆಲವುಗಳನ್ನು ಗೌರವಿಸ್ತಾನೆ ನಿರಾಕರಿಸುವುದನ್ನು ಮಾಡ್ತೀನಿ. ಈ ಜಾನಪದರು
ನಿಮ್ದು ಸ್ಥಿತ್ಯಂತರ ಹಿಂಗೇನೋ ಸಬ್ಜೆಕ್ಟ್ ಇದೆ ಕಾಣಿಸ್ತದೆ. ನಿನ್ನೆ ಆದ ನಾಟಕ ಅದು ಇವತ್ತಿನ ಫೋಕ್ ಪ್ಲೇ. ನನ್ನ ಪ್ರಕಾರ ಜಾನಪದ ಅನ್ನೋದು ನಿರಂತರವಾಗಿರುವಂಥದ್ದು ಮತ್ತು ನಿರಂತರ ಅದು ನವೀಕರಣಗೊಳ್ತಾ ಹೋಗ್ತದೆ. ನಾ ಎರಡು ಬಹಳ ಪ್ರಾಚೀನ ಕವಿಗಳ ಹೆಸರನ್ನು ಹೇಳ್ತೀನಿ. ಪಂಪನ ಕಾವ್ಯದೊಳಗಿನ ಗೊಟ್ಟಿಯನ್ನ ಇಟ್ಕೊಂಡು ಗೋಷ್ಠಿ ಅನ್ನೋ ಒಂದು ಪದ ದಾಸರು ತಗೊಳ್ತಾರೆ. ನೀವು ಗಲ್ಪೋಜಿ, ಚಿಮ್ನಾ ಮತ್ತು ಡಪ್ಪಿನಾಟ ಹೇಳಿದ್ರಿ. ಡಪ್ಪಿನಾಟ ಆ ಕಡೆ ಹೋಗ್ಲಿಕ್ಕೆ ನಮ್ಮಲ್ಲಿರುವಂತ ನಾಳ್ಪಗರಣ, ಪಗರಣ, ಹಗರಣ ಆಗಿ ಆ ದಾಸರ ಆಟಕ್ಕೆ ಬಂದು ನಿಲ್ತದೆ. ಇದಕ್ಕೆ ಬಹಳ ದೀರ್ಘವಾದಂತ ಒಂದು ಕಾಲ ಇರ್ತದೆ. ಯಾವಾಗ್ಲೂ ಮರಾಠಿ, ಕನ್ನಡ ಈಗೆಲ್ಲ ನಾವು ಈಗ ರಾಜ್ಯ, ದೇಶ ಎಲ್ಲ ಆದ್ಮ್ಯಾಗ ಮಾತಾಡ್ತೀವಿ. ಸೈನಿಕರು ಬರುವಾಗ, ಸೈನಿಕರ ವಿರಾಮದ ಕಾಲದಲ್ಲಿ ದಾಸರ ಆಟಗಳು ನಡೀತಿದ್ವು ಅನ್ನೋದು ಲಿಖಿತ ಉಲ್ಲೇಖ ದಾಖಲೆಗಳಿದೆ. ಈ ದಾಸರಾಟ ನೋಡ್ಕೊಂಡೇ ತಮಾಷಾ ಕಡೆಗೆ ಕೆಲವು ಪ್ರಭಾವಗಳು ಹೋದವು ಅನ್ನೋದು ಕೂಡ ವಿದ್ವಾಂಸರು ಹೇಳ್ತಾರೆ. ಆ ತಮಾಷಾದಲ್ಲಿ ಒಂದು ಬಹಳ ಮಜಾ ಇದೆ. ಖಾನ್ದೇಶ್ ಕಡೆಗೆ ಅದಕ್ಕೆ ಗಮ್ಮತ್, ಖಡಿಗಮ್ಮತ್ ಅನ್ಕೊಂತಾನೆ ರೂಪಾಂತರಗೊಂಡು ತಮಾಷೆ ಆಯಿತು ಮತ್ತು ಭಕ್ತಿ ಪರಂಪರೆಯನ್ನು ಹೇಳ್ತು. ಸಮಾಜ ಕಾರಣ ಮತ್ತು ರಾಜಕಾರಣದ ಹಿನ್ನೆಲೆಯೊಳಗೆ ಪೇಶ್ವಾಯಿಗಳು ಅದನ್ನ ಶೃಂಗಾರ ಪ್ರಿಯರಾಗಿರುವುದರಿಂದ ಅದು ಶೃಂಗಾರಕ್ಕೆ ಅನಿವಾರ್ಯವಾಗಿ ತಿರುಗಿತು. ಸೊ ಫೋಕ್ ಪ್ಲೇಸ್ ಅಥವಾ ಫೋಕ್ ಸಾಂಗ್ಸ್ ಇವು ಯಾವಾಗಲೂ ಸಮಾಜ ಮತ್ತು ರಾಜಕೀಯ ಒತ್ತಡಗಳಲ್ಲೂ ಕೂಡ ಸಿಲುಕಿ ಹಾಕೊಂಡು ತಮ್ಮನ್ನು ತಾವು ವಿಸ್ತರಿಸಿಕೊಳ್ತವೆ. ಸೋಗು ಅನ್ನೋ ಒಂದು ಪದ ಬಳಸ್ತೇವೆ. ಸೋಗು, ಸೋಗು, ಸಾಂಗ್ ಹಾಕೋದು ಅಂತೀವಿ. ಸೋಗು ಇದು ಶಿಷ್ಟ ಪದ, ಸಾಂಗ್ ಹಾಕೋದು ಇದು ಆಡ್ಪದ. ಈ ಸಾಂಗ್ ಬಂದಿದ್ದು ಜ್ಞಾನೇಶ್ವರನ ಸಾಲಲ್ಲಿ ಅವನು ಬಳಸ್ತಾನೆ. ಯಾಕಂದ್ರೆ ಅವನು ಕೇಶಿರಾಜ ಪರಿಚಿತನಿದ್ದ ಅಂತ ಒಂದು ಮಾತು ಬರ್ತದೆ ಸರ್. ಮರಾಠಿಯ ಬಹಳ ದೊಡ್ಡ ಗೌರವಿಸುವ ಜ್ಞಾನೇಶ್ವರನಿಗೆ ಕನ್ನಡ ಗೊತ್ತಿತ್ತು, ಬಸವಣ್ಣನಿಗೆ ಮರಾಠಿ ಗೊತ್ತಿತ್ತು. 56 ಅಂಕಿ ಸಂಖ್ಯೆ, 32 ರಾಘವನ್ನ ಅಂಕಿ ಸಂಖ್ಯೆಗಳನ್ನೆಲ್ಲ ತಗೊಂಡಾಗ. ಸೊ ಈ ರೀತಿಯ ಕೊಡಕೊಳ್ಳುವಾಗ ನೀವು ಹೇಳಿದ ಡಪ್ಪಿನಾಟ ಮರಾಠಿಯಲ್ಲಿ ಡಫ್ ಗಾನೆ ಅಂತಾರೋ. ಆ ಡಫ್ ಗಾನೆಗೆ ಈ ದಾಸರಾಟ ಪ್ರೇರಣೆಯಾಗಿ ತಮಾಷಾ ಕಡೆಗೆ ಹೋಗಿ ಇಲ್ಲಿ ಬಂದು ಬಸರಗಿಯ ಒಬ್ಬ ಕವಿ ರಾಧಾನಾಟ ಏನು ಬರೀತಾನಲ್ಲ, ಅದರೊಳಗೆ ನೀವು ಹೇಳೋ ಡಪ್ಪಿನಾಟ ಇದೆ. ಇದು ಒನ್ ಆ್ಯಡಿಂಗ್. ಎರಡನೇದು ಸಂಗ್ಯಾಬಾಳ್ಯ ಏನಿದೆಯಲ್ಲ, ಅದು ಎಷ್ಟು ತಂಡಗಳು ಆಡ್ತಾವೋ ಅಷ್ಟು ಪಠ್ಯಗಳು, ನಿರ್ದಿಷ್ಟ ಪಠ್ಯ ಇಲ್ಲ. ನಮ್ಮ ಗಡಿ ಭಾಗದಾಗ ಬಂದ್ರೆ ಆಡುವವರು ಕನ್ನಡ ಭಾಷಿಕರು, ಅವ್ರ ಎಜುಕೇಶನ್ ಮರಾಠಿ ಆಗಿರೋದ್ರಿಂದ ಮರಾಠಿಯಲ್ಲೇ ಮೌಖಿಕ ಪರಂಪರೆಯಲ್ಲಿ ಆಡ್ತಾ ಬರ್ತಾರೆ. ಇನ್ನೊಂದು ಹೇಳಿ ನಾನು ಮಾತು ಮುಗಿಸ್ತೇನೆ. ಯಾವಾಗಲೂ ಜನಪದರದು ರಾಧಾನಾಟ ಆಗಿರಲಿ, ಸಣ್ಣಾಟದ ಪಾರಿಜಾತವಾಗಿರಲಿ ಅಥವಾ ದೊಡ್ಡಾಟಗಳಾಗಿರಲಿ, ಅವರು ಎಷ್ಟು ರೂಪಾಂತರಗೊಳ್ತಾ ಬರ್ತಾರಂದ್ರೆ, ಕೃಷ್ಣ ಗಾಗಲ್ ಹಾಕೊಂಡು ಬರ್ತಾನೆ, ಜೊತೆಗೆ ಅವನು ಪುರಾಣಗಳ ಜೊತೆಗೆ ಮಿತ್ಗಳನ್ನು ಒಡೆಯುವುದನ್ನು ಹೇಗೆ ಮಾಡ್ತಿರ್ತಾನೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆಗಳು ದೊಡ್ಡಾಟ ಮತ್ತು ಸಣ್ಣಾಟಗಳಲ್ಲಿ ಸಿಗ್ತಾರೆ. ಅಂಡ್ ದೇ ಆರ್ ಅಂದ್ರೆ ಅವ್ರು ಬಹಳ ಕಂಟೆಂಪ್ರರಿ ಆಗಿರ್ತಾರೆ. ಪುರಾಣಗಳನ್ನು ಹೇಳ್ತಾನೆ, ಅವತ್ತಿನ ರಾಜಕಾರಣ ಮಾಡ್ತಾರೆ. ಇದು ಮರಾಠಿ ಫೋಕ್ನಲ್ಲೂ ಇದೆ. ಹೀಗಾಗಿ ಮರಾಠಿಯಲ್ಲಿ ಕೆಲವು ರೆಗ್ಯುಲರ್ ರಾಜಕಾರಣದ ಮೇಲೆ ಫೋಕ್ನಾಗ ಹೊಡೆಯುವ ಒಂದು ಸೀರಿಯಲ್ಗಳು ಬಂದು ಎಲ್ಲರೂ ಥಿಯೇಟರ್ನವ್ರು ಮಾಡಿದ್ದು. ಸೊ ಈ ರೀತಿ ಈಗ ಒಂದು ಕಾಲದಲ್ಲಿ ಕಾವೇರಿ ನದಿ ಸಮಸ್ಯೆ ಇದ್ದಾಗ ಅವರು ದೊಡ್ಡಾಟದಲ್ಲಿ ತಂದು ಕಾವೇರಿ ನದಿ ಇಶ್ಯೂ ಮಾತಾಡಿ ಮತ್ತೆ ಪುರಾಣಕ್ಕೆ ಹೋಗ್ತಿದ್ರು. ಅಂದ್ರೆ ಅವರ ಪಠ್ಯಗಳು ಯಾವಾಗಲೂ ಆಧುನಿಕವಾಗಿರ್ತವೆ, ಸಮಕಾಲೀನ ಆಗಿರ್ತವೆ, ಮತ್ತೆ ಮತ್ತೆ ಬದಲಾವಣೆಗಳಾಗಿರ್ತವೆ. ಪಠ್ಯಗಳು ಯಾವಾಗಲೂ ಒಂದೇ ತೆರನಾಗಿರೋದಿಲ್ಲ. ಸಂಗ್ಯಾಬಾಳ್ಯ ಕೂಡ ಕಂಬಾರ ಏನ್ ಮಾಡಿದ್ರು ಅಂದ್ರೆ ಒಂದು ಪರಿಷ್ಕೃತ ಅಂತ ಒಂದು ಮಾಡಿದ್ರೆ ಅಷ್ಟೇ, ಬಿಟ್ರೆ ಅಷ್ಟು ಪಠ್ಯಗಳು, ಅಷ್ಟು ಪಾರಿಜಾತಗಳು, ಅಷ್ಟು ಎಲ್ಲವೂ ಕೂಡ ಆಯಾ ತಂಡಗಳ ಪಠ್ಯಗಳೇ. ಸರಿ, ಸ್ಥಿತ್ಯಂತರ ಅಂತಂದ್ರೆ ಅದು ಒಂದು ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಹೋಗೋದು ಸ್ಥಿತ್ಯಂತರ, ಪಲ್ಲಟ ಆಗೋದು. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಈಗ ಹಾಡು ಗಬ್ಬ ಇತ್ತದು, ಅದು ಆ್ಯಕ್ಚುಲಿ ಮೂಲ. ಅದು
ಬರೀ ಸಂಗೀತ ಹಾಡಿನ ಮೂಲಕ. ಅದು ಸ್ಥಿತ್ಯಂತರ ಏನು ಅಂತಂದರೆ ಅದು ಸಂಭಾಷಣೆಯನ್ನು ಸೇರಿಸ್ಕೊಂಡ್ಬಿಡ್ತು. ಸಂಭಾಷಣೆ ಮತ್ತು ಹಾಡು ಅವೆರಡೂ ಸೇರಿಬಿಟ್ಟು ಬರ್ತಾ ಬರ್ತಾ ಸಂಭಾಷಣೆಗಳು ಕಡಿಮೆಯಾಗಿ ಹಾಡುಗಳು ಕಡಿಮೆಯಾಗಿ ಸಂಭಾಷಣೆಗಳೇ ಪ್ರಧಾನ ಆಗ್ತಾ ಹೋದವು. ಇದು ಜನಪದ ರಂಗಭೂಮಿಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ. ಈಗ ನಾವು ಶಿವರಾಮ್ ಕಾರಂತರು ಯಕ್ಷಗಾನದಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದರೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅದಕ್ಕೆ ಇನ್ನೊಂದು ಚರ್ಚೆನೂ ಗಮನಿಸ್ರಿ. ಅವರ ಕಲ್ಪನಾ ವಿಲಾಸಕ್ಕೆ ಅದು ಒಂದು ಏನಾಯಿತು, ಒಂದು ಬಂಧನ ಥರನೂ ಆಗ್ಬಿಡ್ತದು. ಯಾಕಂದರೆ ನಮ್ಮ ರಾಷ್ಟ್ರೀಯ ಪ್ರೇಕ್ಷಕರಿಗೆ, ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ಎಷ್ಟು ಅವಧಿಯ ಯಕ್ಷಗಾನವನ್ನು ಕೊಡಬೇಕು ಅನ್ನುವಂಥದ್ದು ಅವರು ಅದು ಮೂಲ ಕಲ್ಪನೆ ಅಲ್ಲ, ಯಕ್ಷಗಾನದ ಮೂಲ ಕಲ್ಪನೆ ಅಲ್ಲ ಅದು. ಹಾಗೆ ಗಿರಿಜಾ ಕಲ್ಯಾಣವನ್ನು ಬಸವರಾಜ ಮಲ್ಶೆಟ್ರು 1.5 ಗಂಟೆಗೆ ಇಳಿಸ್ಬಿಟ್ರು. ಅಂದರೆ ನಮಗೆ ಒಂದು ಪ್ರಯೋಗವಾಗಿದ್ದು ಬಹಳ ಮುಖ್ಯನೇ, ಇಲ್ಲ ಅಂತಿಲ್ಲ. ನಾವು ಪ್ರೇಕ್ಷಕರನ್ನು ಇಟ್ಕೊಂಡು ಆ ಪ್ರಕಾರವನ್ನು ಸ್ವಲ್ಪ ಕುಗ್ಗಿಸ್ತಾ ಇದ್ದೀವಿ. ಆದರೆ ಈ ಕುಗ್ಗಿಸೋದೇನಿದೆಯಲ್ಲ, ಇದು ಅವ್ರ ಪ್ರತಿಭಾ ವಿಲಾಸವನ್ನು ಕೂಡ ಕುಗ್ಗಿಸಿದ ಹಾಗೆ. ಇಡೀ ರಾತ್ರಿ ಬೆಳಗಣ ಒಂದು ಸಂಗೀತ ಲೋಕದಲ್ಲಿ ತೇಲ್ತಾ ಇರುವಂಥ ವ್ಯಕ್ತಿಗೆ ನೀವು 1 ಗಂಟೆಯಲ್ಲಿ ನಿನ್ನ ಪ್ರತಿಭಾ ವಿಲಾಸವನ್ನು ತೋರಿಸಬೇಕಂದಾಗ ಮಾನಸಿಕವಾಗಿ ಅವನು ತನ್ನ ಕಲ್ಪನೆಗಳನ್ನು ಸೀಮಿತಗೊಳಿಸ್ಕೊಳ್ಬೇಕಾಗ್ತದೆ. ಆ ಒಂದು ಸ್ಥಿತ್ಯಂತರ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಲೋ, ಎಸ್, 1.5 ಗಂಟೆ. ಹಾ, ಹಲೋ, ಓಕೆ 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 ಸಾರಿ. ನೀವು ಸ್ಥಿತ್ಯಂತರದ ಬಗ್ಗೆ 1-2 ಆ್ಯನೆಕ್ಡೋಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಗ್ಯಾಬಾಳ್ಯ ಏನದನ್ನೇ ಇನ್ನೂ ಪಠ್ಯ ಆಗಿದ್ದಿಲ್ಲ, ಅದನ್ನು ಪಠ್ಯವಾಗಿ ಕಂಬಾರು, ಕೀರ್ತಿನಾಥ್ ಕುರ್ತಕೋಟಿಯವರು ಸೇರಿ ಮಾಡಿದ್ದಾರೆ ಅದನ್ನು ಪಠ್ಯ. ಹೌದು, ಹೌದಾ? ಆ ಪಠ್ಯದಲ್ಲಿ ಅವ್ರು ಏನು ಮಾಡ್ತಾರೆ, ಕೀರ್ತಿನಾಥ್ ಕುರ್ತಕೋಟಿಯವರು ಹೇಳ್ತಾ ಹೇಳ್ತಾ ಈ ಸಂಗ್ಯಾಬಾಳ್ಯ ಒಟ್ಟು ಪ್ರಕ್ರಿಯೆ ಇದೆಯಲ್ಲ, ಇದು ನಿರುದ್ದೇಶ ರಸಸೃಷ್ಟಿ ಅಂತ ಹೇಳ್ತಾರೆ ಅದಕ್ಕೆ. ಹೌದಾ? ಆ ಕಾಲಕ್ಕೆ ಆ ಮಾತು ಬಂತು. ಅದರ ಬಗ್ಗೆ ಭಾಳ ಪ್ರಶ್ನೆ ಮಾಡಿ, ಏನು ಸೃಷ್ಟಿ ಮಾಡ್ತದೆ, ಇಷ್ಟೆಲ್ಲ ಹಾಡುಗಳಿವೆ, ವೈಭವ ಇದೆ, ಒಂದು ಹಾದರದ ಜಗತ್ತಿನಲ್ಲೇ ಒಂದು ಹಾದರದ ಕಥೆಯನ್ನು ಇಷ್ಟು ಅದನ್ನೊಂದು ಥಿಯೇಟರ್ ಮಾಡುವಂಥದ್ದು, ಅದು ಜಗತ್ತಿನಲ್ಲಿ ಯಾವ ಕಥೆಯಲ್ಲಿಯೂ ಇಲ್ಲ. ಅದೊಂದು ಫೋಕ್ ಥಿಯೇಟರ್ ಮಾಡೋದು. ಇದನ್ನು ಇನ್ನೊಂದು ರೀತಿಯಿಂದ ಪ್ರವೇಶ ಇದು ಇತ್ತೀಚೆಗೆ ಆಗಿದೆ. ಇಲ್ಲ, ಇದು ಎಷ್ಟೇ ಅಲ್ಲ, ಇದರಲ್ಲಿ ನಾವು ಆಧುನಿಕತೆಯನ್ನು ಹಿಂಬಾಗಿಲಿಂದ ಪ್ರವೇಶ ಆಗಿದೆ. ಇದರಲ್ಲಿ ನಾವು ಆಧುನಿಕತೆ ಅನ್ನೋದನ್ನು ನಾವು ಕಂಪ್ನಿ ನಾಟಕದಿಂದ ನೋಡಬೇಕಾಗಿಲ್ಲ. ಇದು ಬ್ಯಾಕ್ ಡೋರ್ ಎಂಟ್ರಿ ಆಗಿದೆ. ಅದರಲ್ಲಿ ಬರುವಂಥ ಕೋರ್ಟ್ ಕಡೆಗೆ ಎಂಡಿಗೆ, ಅದರಲ್ಲಿ ಬರುವಂಥ ಪೋಸ್ಟು, ಇವೆಲ್ಲ ಬ್ಯಾಕ್ ಡೋರ್ ಎಂಟ್ರಿ ಆಗಿದೆ ಅಂತ ಕೂಡ ಅದು ಹೇಳಿದೆ. ಇನ್ನು ನೀವು ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್, ಫಸ್ಟಿಗೆ ಅದು ಫೋಕ್ ಆರ್ಟ್. ಒಂದು ಫೋಕ್ ಆರ್ಟಲ್ಲಿ ಒಂದು ಮಾಡರ್ನ್ ಒಂದು ರೈಲ್ವೆ ಸ್ಟೇಷನ್ ಒಂದು ಮೆಟಫರ್ ಆಗಿ ನೀವು ತೊಗೊಂಡ್ರೆ, ಆ ಫೋಕ್ ಆರ್ಟಲ್ಲಿ ಅದು ಪೂರ್ತಿ ಒಂದು ಬದಲಾವಣೆ ಕಂಡಿದೆ ಅಲ್ಲಿ. ಇಲ್ಲಾಂದರೆ ಆ ಮೆಟಫರ್ ಅಂದರೆ ಸ್ಟೇಷನ್ ಅಂದು ಇರಲಿಲ್ಲ ಅಂದರೆ ಇದು ಘಟನೆ ನಡೀತಿದ್ದಿಲ್ಲ ಅಂತ. ಇದರ ಒಂದು ಹೊಸ ರೂಪ ಕಂಡಿದೆ. ಎತ್ತ ಹರಿದ ಹಂಸ ನೀವು ಓದಿರ್ಬೋದು, ನಮ್ಮ ರಘುನಂದನ್ ಅವರದು ಭಾಳ ಅದ್ಭುತವಾದಂಥ ನಾಟಕ. ಅಂದರೆ ಮಾಡರ್ನ್ ಅಪ್ಲಿಕೇಶನ್, ಅಂದರೆ ಕಾಂಟೆಂಪರರಿ. ನೀವು ಇವ್ರನ್ನ ಬಿಡಿ, ನಮ್ಮ ಕಾರ್ನಾಡರು ಕಂಬಾರನ್ನ ಬಿಟ್ಟು ನಾವು ಹೊಸ ಅಪ್ರೋಚಿಗೆ ಹೇಳಿದಾಗ ನೀವು ಆ ನಾಟಕವನ್ನು ನಾವು ರಂಗಭೂಮಿ ಮೇಲೆ ಓದಲೇಬೇಕು. ಅದನ್ನು ಎತ್ತ ಹರಿದ ಹಂಸ ಅದನ್ನೇ ರಂಗಾಯಣಕ್ಕೆ ಹೋಗಿ ಕಟ್ಟಿದ್ರು. ಕಡ್ಲಿಮಟ್ಟಿ ಸ್ಟೇಷನ್ ಮಾತ್ರ ಇಟ್ಕೊಂಡಿದ್ರು. ಕಡ್ಲಿಮಟ್ಟಿ ಮೂಲ ಕಥೆಯಲ್ಲಿ ಏನು ಬರ್ತದೆ ಅಂದರೆ, ಆಕಿ ತನ್ನ ಶೀಲವನ್ನು ಕಾಪಾಡಲಿಕ್ಕೆ ಮಗುವನ್ನು ಬರಿ ಕೊಡಬೇಕಾಗತ್ತೆ. ಇದರಲ್ಲಿ ಉಲ್ಟಾ ಮಾಡಿಬಿಡ್ತಾರೆ ಅವರು, ಪೂರ್ತಿ ತಲೆ ಕೆಳಗಾಗಿ ಮಾಡಿರ್ತಾರೆ. ಇದು ಹೊಸ ಜಾನಪದ ಅಂತ ನಾನು ಹೇಳ್ತಾ ಇರೋದು. ಇದು ಒಂದು. ಇನ್ನೊಂದಂದರೆ, ಸರ್ ತಮಾಷಾ ನಮ್ಮ ರಂಗಾಯಣಕ್ಕೆ ಬರೆದು ಕೊಟ್ಟಿದ್ದರು. ಚಂದನ್ ಶಿವೆ ಅಂತಿದ್ರು, ಅವ್ರು ಬಂದಿದ್ದರು. ಅಲ್ಲೇ ಅದು ಭಕ್ತಿ ಪರಂಪರೆ, ಅಂದರೆ ಕೃಷ್ಣ ಭಕ್ತಿಯ ಪರಾಕಾಷ್ಠೆಯನ್ನು ನಾವು ಇದನ್ನು ಮಾಡೋಕ್ಕೆ ಅದು ಹುಟ್ಕೊಂಡಿದ್ದು ಅಂತ ಹೇಳಿದರು. ಇದನ್ನು ಮಾಡೋರೆಲ್ಲ ಮಹಾರ್ ಕಮ್ಯುನಿಟಿಯವರು ಜಾಸ್ತಿ. ಯಾವಾಗ ಅಂಬೇಡ್ಕರ್ ಥಾಟ್ ಬಂದು ಕೂಡ ಆ ಇಡೀ ಕಥೆಯನ್ನು ತಲೆ ಕೆಳಗಾಗಿ ಮಾಡ್ತಾರೆ. ಕೃಷ್ಣನ ಇಷ್ಟು ಲೇವಡಿ ಮಾಡ್ತಾರಲ್ಲ, ಪೂರ್ತಿ ಬತ್ತಲೆ ಮಾಡಿಬಿಡ್ತಾರೆ ಅವನು, ಅಷ್ಟು ಬೈತಾರೆ ಅದರಲ್ಲಿ. ಅಂದರೆ ಇದು ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ನಾನು ಕಂಡುಕೊಂಡದ್ದು. ಸೊ ಈಗ ಬೇರೆ ಬೇರೆ ಪ್ರಯೋಗಗಳು ಇದರಲ್ಲಿ ಆಗ್ತಾ ಇವೆ. ಅದರಲ್ಲಿ ನೀವು ಲೋಕಾಪುರ ದೇಶಪಾಂಡೆ ಅಂತವರು, ನೀವು ಎಲ್ಲ ಕಡೆ ಅವರು ಚಾಲಾಡಿ ಬಿಡ್ತಿದ್ರು ಇಡೀ ಹಿಸ್ಟ್ರಿಯನ್ನು. ಸೊ ಈ ಥರ ಬದಲಾವಣೆಗಳು ನಮ್ಮ ಇದರಲ್ಲಿ ಜಾನಪದ ಆಗ್ತದೆ ಅಂತ ನನ್ನ ಅನಿಸಿಕೆ.
ಸರ್ ನಮಸ್ತೆ. ಈ ಈ ಯಕ್ಷಗಾನ ಇದೆ ಅಲ್ಲ, ಯಕ್ಷಗಾನದ ಒಂದು ಫಾರ್ಮನ್ನು ಇನ್ನೊಂದು ಸ್ವಲ್ಪ ಬದಲಾಗಿ ತಾಳಮದ್ದಲೆಯಾಗಿ ಇದು ಮಾಡ್ತಾರೆ ಕರಾವಳಿ ಅಥವಾ ಮಲೆನಾಡು ಕಡೆ. ಯಕ್ಷಗಾನ ಪ್ರಸಂಗವನ್ನೇ ಕೂತು ಮಾಡುವಂಥದ್ದು. ಅಂದರೆ ಅದರ ಅದು ಅರ್ಥಧಾರಿ ಅದು. ಅರ್ಥಧಾರಿಗಳು. ಅದೇ ಅದೇ ಪ್ರಸಂಗ ಸ್ಟೇಜ್ ಮೇಲೆ ಕುಣಿದ್ರೆ ಯಕ್ಷಗಾನ ಆಗುತ್ತೆ, ಕುಂತು ನುಡಿಸಿದ್ರೆ ಅದು ತಾಳಮದ್ದಲೆ ಆಗುತ್ತೆ. ಆ ಫಾರ್ಮನ್ನು ಹಿಂಗೆ ಇದು ಉತ್ತರ ಕರ್ನಾಟಕದಲ್ಲಿ ಆ ಥರದ್ದು ಏನಾದ್ರು ಪ್ರಯತ್ನಗಳಾಗಿದಾವ? ಅರ್ಥಧಾರಿ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಆ ಥರದ್ದೇನೂ ಇಲ್ಲ. ಹಾಂ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸ್ಟೇಜ್ ಮೇಲೆ ಪ್ರದರ್ಶನ ಮಾಡುವಂಥ, ಅಭಿನಯಿಸಿ ತೋರಿಸುವಂಥ ಕಲೆಗಳೇ ಹೆಚ್ಚಿದ್ದಾವೆ. ಅರ್ಥಧಾರಿ ಥರದ್ದಿಲ್ಲ. ಯಾಕೆ ಸ್ವಲ್ಪ ಅಲ್ಲಿ ಮಳೆಗಾಲ ಜಾಸ್ತಿ ಅಲ್ಲ ನಿಮ್ಮಲ್ಲಿ. ಇಡೀ ಮಳೆಗಾಲದಲ್ಲಿ 6-7 ತಿಂಗಳು ಏನು ಮಾಡಬೇಕು ಅವರು? ಹೀಗಾಗಿ ಯಕ್ಷಗಾನವನ್ನೇ ಬದಲಾಯಿಸಿ ಮನೆಯಲ್ಲಿ ಕೂತು ಅರ್ಥಧಾರಿ ಮಾಡಿಕೊಂಡ್ರು. ನಮ್ಮಲ್ಲಿ ಸುಡು ಸುಡು ಬಿಸಿಲು 44 ಡಿಗ್ರಿ. ಹೀಗಾಗಿ ಅವರು ಪ್ರದರ್ಶನಕ್ಕೆ ಹೆಚ್ಚು ಅಂಟುಕೊಂಡ್ರು ಅಂತ ಹೇಳಿ ಅನ್ನಿಸ್ತದೆ. ಇಲ್ಲ ಮೇಡಮ್, ಅಂದರೆ ಏನು ಮಾಡಿದ್ದಾರೆ ನಮ್ಮ ಆಧುನಿಕ ನಾಟಕಕಾರರು, ಕೆಲವು ಪುರಾಣಗಳನ್ನು ತೆಗೆದುಕೊಂಡು, ಮೆಟಫರ್ಗಳನ್ನು ತೆಗೆದುಕೊಂಡು, ಕಥೆಗಳನ್ನು ತೆಗೆದುಕೊಂಡು ಅವರು ಸ್ಥಿತ್ಯಂತರ ಮಾಡಿ ಬರೆದಾರೆ. ಆದರೆ ಜನಪದ, ನಾನು ಹೇಳಿದ್ನಲ್ಲ, ಜನಪದ ರಂಗಭೂಮಿ ಅದರ ಮೂಲ ಸ್ವರೂಪ ಏನಿದೆಯಲ್ಲ ಅದು ಹೆಚ್ಚು ಬದಲಾಯಿಸ್ಕೊಂಡಿಲ್ಲ. ಓ ಎಸ್, ನೀವು ಬಲವಂತ ಬಸವಂತ ಒಂದು 100 ವರ್ಷ ನೋಡ್ರೂ ಹಾಗೆ ಇರ್ತದೆ, ಈಗನೂ ಹಾಗೆ. ಸಂಖ್ಯಾ ಬಾಳ್ಯ ಅದರ ಕಥೆ ಕ್ರಮದಲ್ಲಿ, ಕಥೆಯಲ್ಲಿ ಏನು ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನೀವು ಯಾವುದಾದ್ರೂ ಒಂದು ರಂಗಭೂಮಿ, ಜನಪದ ರಂಗಭೂಮಿಯ ಒಂದು ಹೊಸ ಸ್ಕ್ರಿಪ್ಟ್ ಬರಿಬೇಕು ಅಂದರೆ ಅದರ ಆಂತರ್ಯವನ್ನು ಸ್ಪರ್ಶ ಮಾಡುವಂಥ ಒಂದು ಒಳನೋಟ ಇರಬೇಕಾಗ್ತದೆ, ದೃಷ್ಟಿಕೋನ ಇರಬೇಕಾಗ್ತದೆ. ಅದ್ರ ಜೊತೆ ಆ ಥರದ ಒಂದು ಸಂಬಂಧ ಇದ್ದಾಗ ಅಲ್ಲಿಂದ ನಾವು ಏನು ತೆಗಿಬಹುದು ಅಂಥೇಳಿ ಗೊತ್ತಾಗ್ಬಿಡ್ತದೆ. ಕಂಬಾರರು, ಕಾರ್ನಾಡರಿಗೆ ಏನಿತ್ತು ಅದು ಬಹುಶಃ ಆಧುನಿಕ ನಾಟಕಕಾರರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂಥೇಳಿ ಅಂದ್ಕೊಂಡಿದ್ದೀನಿ ನಾನು. ಆ ಲೋಕದ ಪರಿಚಯ ಇರಬೇಕಲ್ಲ ನಿಮಗೆ. ಹಾಗೆ ಹೇಳಕ್ಕೂ ಬರೋಲ್ಲ. ಯಾಕೆಂದ್ರೆ ಎಚ್.ಎಸ್. ವೆಂಕಟೇಶ್ ಮೂರ್ತಿಗಳು ಬರೆದ ಅಗ್ನಿ ಹೊಸ ನಾಟಕವನ್ನ ಜಾನಪದ ಫಾರ್ಮ್ಯಾಟ್ಗೆ ಇಟ್ಕೊಂಡು ಜಯಶ್ರೀ ಅವರು ಅಗ್ನಿಪಥ ಅಂತ ಮಾಡಿದ್ರು. ಸೊ ಆ ಜಾನಪದ ತನವನ್ನ ಆಧುನಿಕ ನಾಟಕಕ್ಕೆ ತಂದ್ರು. ಸೊ ಅದು ನಡೆದಿದೆ. ಸರ್, ಈಗ ತರೋದು ಒಂದು, ಮುರಿದು ಕಟ್ಟೋದು ಇನ್ನೊಂದು. ಈಗ ಆ್ಯಸ್ ಇಟ್ ಈಸ್ ಒಂದು ಕ್ರಮವನ್ನು, ಜಾನಪದದ ಒಂದು ಫಾರ್ಮ್ ನಾವು ಇಲ್ಲಿ ನಮ್ಮ ಹೊಸ ಕಥೆಗೆ ಬರ್ಬೋದು. ಬಟ್ ಅದನ್ನು ಮುರಿದು ಅದ್ರ ಮೂಲಕ ನಮ್ಮ ಕಾಲಕ್ಕೆ ಬೇಕಾದಂಥ ಇನ್ನೊಂದು ಕಥನವನ್ನು ಹೇಳೋದಿದೆಯಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಅಂತ ಅಷ್ಟೆ.